ಸಂಜೆ 7 ಗಂಟೆಯಾಗಿತ್ತು. ಸುಧಾಳ ಕಣ್ಣುಗಳು ಪದೇ ಪದೇ ಗೋಡೆಯ ಗಡಿಯಾರವನ್ನ ನೋಡಿ ಮತ್ತೆ ಬಾಗಿಲ ಕಡೆಗೆ ನೆಟ್ಟಿರುತ್ತಿದ್ದವು. ಹೊರಗಿನಿಂದ ಬರುವ ಪ್ರತಿಯೊಂದು ವಾಹನದ ಶಬ್ದಕ್ಕೆ ಅವಳ ಹೃದಯ ಬಡಿತ ತಪ್ಪುತ್ತಿತ್ತು. ಬಹುಶಃ ರಮನ್ ಬಂದಿರಬಹುದು ಅಂತ. ಆದರೆ ನಂತರ ಮತ್ತೆ ಅದೇ ಮೌನ ಆವರಿಸುತ್ತಿತ್ತು. ಅಡಿಗೆ ಮನೆಯ ಗ್ಯಾಸ್ ಮೇಲೆ ಬೇಳೆ ಕುದಿಯುತ್ತಿತ್ತು. ಆದರೆ ಸುಧಾಳ ಗಮನ ಅಲ್ಲಿರದೆ ಬೇರೆ ಎಲ್ಲೋ ಹೋಗಿ ನಿಲ್ಲುತ್ತಿತ್ತು. ಅವಳಿಗೆ ಬೆಳಗ್ಗಿನ ಮಾತು ನೆನಪಿಗೆ ಬಂದವು. ಯಾವಾಗ ರಮನ್ ಆಫೀಸಿಗೆ ಹೋಗಲು ತಯಾರಾಗುತ್ತಿದ್ದನೋ ಆಗ ಅವನು ತನ್ನ ಶರ್ಟ್ ಅನ್ನು ಹಾಕಿಕೊಳ್ಳುತ್ತಾ ಪದೇ ಪದೇ ತನ್ನ ಫೋನಿನ ಸ್ಕ್ರೀನ್ ನೋಡುತ್ತಿದ್ದ. ಯಾವುದೋ ಇಂಪಾರ್ಟೆಂಟ್ ಮೆಸೇಜ್ ಅಥವಾ ಕಾಲ್ ಬರುವುದನ್ನ ಕಾಯುತ್ತಿರುವಂತೆ. ಆಗ ಸುಧಾ ಮೆಲುಧ್ವನಿಯಲ್ಲಿ, ರೀ, ನಿಮಗೆ ಇಂದು ಸ್ವಲ್ಪ ಬೇಗ ಬರಲಿಕ್ಕೆ ಆಗುತ್ತದೆಯೇ ಅಂತ ಕೇಳಿದಳು. ರಮನ್ ಅವಳತ್ತ ತಿರುಗಿಯೂ ನೋಡದೆ, ಏಕೆ, ಏನ್ ಕೆಲಸ ಇದೆ ಅಂತ ಕೇಳಿದ. ಸುಧಾ ಸ್ವಲ್ಪ ಹಿಂಚಾಳಿಸುತ್ತಾ ಮೆತ್ತನೆ ಧ್ವನಿಯಲ್ಲಿ, ಅದು ಅತ್ತೆ ಹೇಳುತ್ತಿದ್ದರು, ಇಂದು ಶಾಂತ ಚಿಕ್ಕಮ್ಮಳ ಹತ್ತಿರ ಹೋಗುವುದಿದೆ ಅಂತ. ಅವರ ಆರೋಗ್ಯ ಸರಿ ಇಲ್ಲವಂತೆ ಅಂದಳು. ಯಾವುದೋ ದೊಡ್ಡ ಭಾರವನ್ನು ಹೊತ್ತಿರುವಂತೆ ರಮನ್ ಒಂದು ಆಳವಾದ ಉಸಿರನ್ನ ಎಳೆದುಕೊಂಡು ಮತ್ತು ಕಿರಿಕಿರಿಯಿಂದ, ನನ್ನನ್ನು ಉಪಯೋಗವಿಲ್ಲದ ನಾಟಕದಲ್ಲಿ ಎಳೆಯಬೇಡ ಸುಧಾ. ಆಫೀಸಿನ ಕೆಲಸ ನೋಡಿಕೊಳ್ಳಲೆ ಅಥವಾ ಓಣಿಯ ಜನರ ಆರೋಗ್ಯ ವಿಚಾರಿಸುತ್ತಾ ಇರಲೆ ಅಂತ ಹೇಳಿ ಅವನು ತನ್ನ ಬ್ಯಾಗ್ ಎತ್ತಿಕೊಂಡು ಹೊರಟು ಹೋದ. ಇಂದು ಅವನು ಎಷ್ಟು ಅವಸರದಲ್ಲಿ ಇದ್ದನು ಅಂದರೆ ತನ್ನ ತಾಯಿಯನ್ನು ಮಾತನಾಡಿಸದೆ ಹಾಗೆ ಹೋದನು. ಅವನು ಹಾಗೆ ಹೊರಗೆ ಹೋಗುತ್ತಲೇ ಫೋನಿನಲ್ಲಿ ಒಂದು ನೋಟಿಫಿಕೇಶನ್ ಬಂದಿತು. ಸುಧಾ ಬೆಚ್ಚಿ ಬಿದ್ದಳು. ಅದು ರಮಣನ ಫೋನ್ ಆಗಿತ್ತು. ಅದನ್ನು ರಮನ್ ಬೆಡ್ ಮೇಲೆಯೇ ಬಿಟ್ಟು ಮರೆತು ಹೋಗಿದ್ದ. ಸುಧಾ ಅದನ್ನು ನಿಧಾನವಾಗಿ ಎತ್ತುಕೊಂಡಳು. ಪರದೆಯ ಮೇಲೆ ಒಂದು ನೋಟಿಫಿಕೇಶನ್ ಹೊಳೆಯಿತು. ಇಂದು ರಾತ್ರಿ ಕಳೆದ ಬಾರಿಯಂತೆಯೇ ಸ್ಮರಣೀಯ ಸಂಜೆಯಾಗಲಿದೆ ಅಂತ ಇದ್ದಿತು. ಅದನ್ನ ನೋಡಿ ಸುಧಾಳ ಕೈಗಳು ತಣ್ಣಗಾಗಿದ್ದವು. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ಈ ಮೆಸೇಜ್ ಯಾರದಿತ್ತು? ಹಿಂದಿನ ಬಾರಿ ಅದನ್ನು ಯಾರು ಹೇಳುತ್ತಿದ್ದಾರೆ? ರಮನ್ ಏನಾದ್ರೂ ಅಂದುಕೊಳ್ಳುತ್ತಾ ಇನ್ನು ಮುಂದೆ ಓದಬೇಕು ಅನ್ನುವಷ್ಟರಲ್ಲಿ ಬಾಗಿಲು ತೆರೆದ ಶಬ್ದ ಆಯಿತು. ಆಗ ಸುಧಾ ಎಲ್ಲಿಂದ ಆ ಫೋನನ್ನು ತೆಗೆದುಕೊಂಡಿದ್ದಳೋ ಅವಸರದಿಂದ ಅದನ್ನು ಅಲ್ಲಿಯೇ ಇಟ್ಟಳು. ರಮನ್ ಒಳಗೆ ಬಂದಿದ್ದ. ಒಂದು ಕ್ಷಣ ಸುಧಾಳನ್ನ ನೋಡಿ ಏನೂ ಹೇಳದೆ ಫೋನ್ ಎತ್ತಿಕೊಂಡು ಸೀದಾ ಅಲ್ಲಿಂದ ಹೊರಟು ಹೋದ. ಅವನು ಹೋದ ನಂತರ ಸುಧಾ ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತಳು. ಇಂದು ರಾತ್ರಿ ಕಳೆದ ಬಾರಿಯಂತೆಯೇ ಸ್ಮರಣೀಯ ಸಂಜೆಯಾಗಲಿದೆ ಅನ್ನುವ ಮೆಸೇಜ್ ಅವಳನ್ನು ಈಗಲೂ ಕೊರೆಯುತ್ತಿತ್ತು. ಸಂಜೆಯ ಕತ್ತಲಲ್ಲಿ ಕುಳಿತಿದ್ದ ಸುಧಾ ಈಗ ಒಂದು ಗೊತ್ತಿಲ್ಲದ ಹೆದರಿಕೆಯಲ್ಲಿ ಮುಳುಗಿದ್ದಳು. ರಮನ್ ನಡವಳಿಕೆ ಮತ್ತು ಆ ಮೆಸೇಜ್ ಮತ್ತು ಅದರ ನಂತರ ಅವನು ಏನು ಹೇಳದೆ ಹೋಗಿದ್ದು ಎಲ್ಲವೂ ಒಂದು ಆಳವಾದ ರಹಸ್ಯದ ಕಡೆಗೆ ಕೈ ಮಾಡಿ ತೋರಿಸುತ್ತಿದ್ದವು. ಆಗ ಹಿಂದಿನಿಂದ ಹೆಜ್ಜೆಗಳ ಸಪ್ಪಳ ಕೇಳಿಸಿದಂತೆ ಆಯಿತು. ಸುಧಾ ಬೆಚ್ಚಿ ಬಿದ್ದು ಹಿಂದೆ ತಿರುಗಿ ನೋಡಿದಳು. ಅದು ಅವಳ ಅತ್ತೆ ಪುಷ್ಪ ಆಗಿದ್ದರು. ಇದುವರೆಗೂ ಕುಳಿತಿದ್ದೀಯಾ ಸುಧಾ ನೀನು ಅಂತ ಅವರು ಕೇಳಿದರು. ಸುಧಾಳು ಬಲವಂತದ ನಗೆ ಬೀರುತ್ತಾ, ರಮನ್ ಅವರು ಬರುವ ದಾರಿಯನ್ನು ಕಾಯುತ್ತಿದ್ದೆ ಅಷ್ಟೇ ಅಂತ ಹೇಳಿದಳು. ಪುಷ್ಪ ಅವರು ಪ್ರೀತಿಯಿಂದ ಅವಳ ಬೆನ್ನನ್ನ ಚಪ್ಪರಿಸಿ, ಬರುತ್ತಾನೆ ಬಿಡು, ಆದರೆ ನೀನು ಸರಿಯಾಗಿದ್ದೀ ತಾನೆ ಅಂದರು. ಸುಧಾ ತನ್ನ ತಲೆಯನ್ನು ಅಲ್ಲಾಡಿಸಿ ಸಮ್ಮತಿಸಿದಳು. ಆದರೆ ಅವಳ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಇದ್ದವು. ನಿಜವಾಗಿಯೂ ಎಲ್ಲವೂ ಸರಿಯಾಗಿತ್ತೆ? ಅಥವಾ ಅವಳ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುವಂಥದ್ದು ಏನಾದರೂ ಇದೆಯೇ? ಸ್ವಲ್ಪ ಸಮಯದ ನಂತರ ಸೊಸೆ, ರಮನ್ ಇಂದು ಕೂಡ ತಡವಾಗಿ ಬರುವ ಹಾಗೆ ಕಾಣುತ್ತದೆ ಅಂತ ಪುಷ್ಪ ಮೆಲುಧ್ವನಿಯಲ್ಲಿ ಹೇಳಿದರು. ಇಲ್ಲ ಅತ್ತೆ, ಅವರು ಬೇಗನೆ ಬರುತ್ತೇನೆ ಅಂತ ಹೇಳುತ್ತಿದ್ದರು ಅಂತ ಸುಧಾ ನಗುವಿನಲ್ಲಿ ಮಾತನ್ನು ತಳ್ಳಿಹಾಕಲು ನೋಡಿದಳು. ಆದರೆ ಅವಳ ಧ್ವನಿಯಲ್ಲಿದ್ದ ಬದಲಾವಣೆಯನ್ನು ಯಾರಾದರೂ ಗುರುತಿಸಬಹುದಾಗಿತ್ತು. ಅಷ್ಟಕ್ಕೂ ಪುಷ್ಪ ಅವರು ಒಬ್ಬ ತಾಯಿಯಾಗಿದ್ದರು. ಅವರು ಒಂದು ಕ್ಷಣ ಸುಧಾಳ ಕಣ್ಣುಗಳನ್ನು ನೋಡಿದರು. ನಂತರ ಅವರಿಗೆ ಎಲ್ಲವೂ ಅರ್ಥವಾದಂತೆ ತೋರಿತು. ನಿನ್ನ ಫೋನ್ನಿಂದ ಕಾಲ್ ಮಾಡಿಕೊಡು, ನಾನು ಮಾತನಾಡುತ್ತೇನೆ. ಇದು ವಿಷಯವೇ? ಬೇಗ ಬಾ ಅಂತ ಹೇಳಿದರೂ ಇಷ್ಟು ತಡವೇಕೆ ಮಾಡುತ್ತಿದ್ದಾನೆ? ಯಾರದೋ ಮನೆಗೆ ರಾತ್ರಿಯ ವೇಳೆಯಲ್ಲಿ ಹೋಗುವುದು ಸರಿ ಕಾಣಿಸುವುದಿಲ್ಲ ಅಂತ ಹೇಳುತ್ತಾ ಅವರು ತಮ್ಮ ಕೈ ಮುಂದೆ ಚಾಚಿದರು. ಸುಧಾಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ಈಗ ಫೋನ್ ಕಾಲ್ ಮಾಡಿದರೆ ಪರಿಣಾಮ ಏನಾಗಬಹುದು ಅಂತ ಅವಳಿಗೆ ಗೊತ್ತಿತ್ತು. ಅರೆ ಅತ್ತೆ, ಈಗೇನು ಮಾತನಾಡೋದು? ಇನ್ನೇನು ಬಂದೇ ಬಿಡುತ್ತಾರೆ, ಬಹುಶಃ ಟ್ರಾಫಿಕ್ನಲ್ಲಿ ಇರಬಹುದು ಅಂತ ಸುಧಾ ಮಾತನ್ನು ತಳ್ಳಿ ಹಾಕಲು ನೋಡಿದಳು. ಪುಷ್ಪ ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು ಅಲ್ಲಿಯೇ ಇದ್ದ ಕುರ್ಚಿಯ ಮೇಲೆ ಕುಳಿತರು. ನೋಡು ಸೊಸೆ, ನಾನು ಅವನ ತಾಯಿ ಇದ್ದೇನೆ. ನನಗೆ ಬಹಳಷ್ಟು ವಿಷಯಗಳು ಅರ್ಥವಾಗುತ್ತವೆ. ಅವನು ಏನು ಯೋಚಿಸುತ್ತಾನೋ, ಏನು ಮಾಡುತ್ತಾನೆಂದು ನನಗೆ ತಿಳಿದಿದೆ. ಆದರೆ ನೀನು ಅವನಿಗಾಗಿ ಎಷ್ಟು ಮಾಡುತ್ತೀಯಾ ಅಂತಲೂ ನನಗೆ ಗೊತ್ತು ಅಂತ ಪುಷ್ಪ ಹೇಳಿದರು. ಸುಧಾಳ ಗಂಟಲು ತುಂಬಿ ಬಂದಿತು. ಅವಳಿಗೆ ಏನು ಹೇಳಲು ಆಗಲಿಲ್ಲ. ಮತ್ತು ಇತ್ತೀಚಿನ ದಿನಗಳಲ್ಲಿ ರಮನ್ ಮನೆಯತ್ತ ಗಮನ ಹರಿಸುವುದಿಲ್ಲ. ಅವನಿಗೆ ಮನೆಯಲ್ಲಿ ಯಾರೊಂದಿಗೂ ಮಾತನಾಡುವ ಆಸಕ್ತಿಯೂ ಇಲ್ಲ. ಆಹಾರದ ರುಚಿಯ ಬಗ್ಗೆಯೂ ಕಾಳಜಿಯೂ ಇಲ್ಲ.
ನನಗೆ ಎಲ್ಲ ಅರ್ಥವಾಗುತ್ತದೆ. ಆದರೆ ನೀನು ಎಲ್ಲವನ್ನು ಸಹಿಸಿಕೊಳ್ಳುತ್ತಿದ್ದೀಯಾ? ಬಹುಶಃ ಅವನು ಅರ್ಥ ಮಾಡಿಕೊಂಡರೆ ಅಂತ ಅಂದರು. ಸುಧಾಳ ಕಣ್ಣುಗಳು ಹಸಿಯಾದವು. ಅವಳೇನೋ ಹೇಳಬೇಕು ಅಂದುಕೊಂಡಳು. ಆದರೆ ಮಾತುಗಳು ಬಿಸಿ ತುಪ್ಪದಂತೆ ಆಗಿದ್ದವು. ನುಂಗಲು ಬಾರದ ಹಾಗೆ, ಉಗುಳಲು ಬಾರದ ಹಾಗೆ. ಪುಷ್ಪ ಅವರು ಎದ್ದು ನಿಂತು ಸುಧಾಳ ತಲೆಯನ್ನು ನೆವರಿಸುತ್ತಾ, ನಡಿ, ಈಗ ನೀನು ಸ್ವಲ್ಪ ರೆಸ್ಟ್ ಮಾಡು, ನಾನು ನೋಡುತ್ತೇನೆ ಅವನು ಯಾವಾಗ ಬರುತ್ತಾನೆ ಅಂತ ಅಂದರು. ಸುಧಾ ಸುಮ್ಮನೆ ತಲೆ ಹಾಕಿದಳು. ಆದರೆ ಅವಳ ಒಳಗೆ ಏನೋ ಬೇರೆಯದೇ ನಡೆಯುತ್ತಿತ್ತು. ರಮಣನ ತಿರಸ್ಕಾರ ಮತ್ತು ಈಗ ಆ ವಿಚಿತ್ರವಾದ ಮೆಸೇಜ್, ಮತ್ತೀಗ ಅತ್ತೆಯ ಹೆಚ್ಚುತ್ತಿರುವ ಸಂಶಯ, ಎಲ್ಲವೂ ಒಂದು ದೊಡ್ಡದಾದ ಸತ್ಯದ ಕಡೆಗೆ ಕರೆದುಕೊಂಡು ಹೋಗುವ ಹಾಗೆ. ಗಡಿಯಾರದ ಮುಳ್ಳುಗಳು 7 ಗಂಟೆಯನ್ನ ಮಿಕ್ಕಿ ಹೋಗಿದ್ದವು. ಸುಧಾ ಈಗಲೂ ಪ್ರತಿ 5 ನಿಮಿಷಕ್ಕೊಮ್ಮೆ ಬಾಗಿಲಿನತ್ತ ನೋಡುತ್ತಿದ್ದಳು, ಬಹುಶಃ ರಮನ್ ಬರಬಹುದು ಅಂತ. ಮತ್ತೆ ನಂತರ ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದಳು. ಇಲ್ಲಿಯವರೆಗೆ ಪುಷ್ಪ ತಮ್ಮ ಕೋಣೆಯಿಂದ ಹೊರಬಂದು ಡ್ರಾಯಿಂಗ್ ರೂಮಿನ ಪ್ರವೇಶಿಸಿದ್ದರು. ಸುಧಾಳ ಅಶಾಂತಿಯನ್ನ ನಿರ್ಲಕ್ಷಿಸಿ ಅವರು ಮೆಲ್ಲನೆ, ಸೊಸೆ, ಹೀಗೆ ಮಾಡು, ಈಗ ನಾವಿಬ್ಬರೇ ಹೋಗೋಣ. ಹೇಗೋ ಈಗಾಗಲೇ ತುಂಬಾ ತಡವಾಗಿದೆ. ರಮನ್ ಯಾವಾಗ ಬರುತ್ತಾನೋ ಭರವಸೆ ಇಲ್ಲ ಅಂತ ಹೇಳಿದರು. ಏನು ಹೇಳಬೇಕು ಅನ್ನುವ ತರ ಸುಧಾ ಅವರತ್ತ ನೋಡಿದಳು. ಆದರೆ ಏನು ಹೇಳಲಿಲ್ಲ. ಏನ್ ನೋಡ್ತಿದ್ದೀಯಾ? ಬಟ್ಟೆ ಬದಲಾಯಿಸು, ಗಾಡಿ ತರಿಸೋಣ. ಶಾಂತಿಯ ಆರೋಗ್ಯದ ಬಗ್ಗೆ ಹೇಳಲಿಕ್ಕೆ ಆಗುವುದಿಲ್ಲ, ಒಂದು ಸಲ ನೋಡಿ ಬಂದರಾಯಿತು ಅಂತ ಪುಷ್ಪ ಹೇಳಿದರು. ಸುಧಾ ನಿಧಾನವಾಗಿ ತಲೆಯಾಡಿಸುತ್ತಾ, ಸರಿ ಆಯ್ತು ಅತ್ತೆ, ನಾನು ಬೇಗ ಬರುತ್ತೇನೆ ಅಂತ ಹೇಳಿ ಒಳಗೆ ಹೊರಟಳು. ತನ್ನ ಅತ್ತೆಯ ಮಾತನ್ನು ನಿರಾಕರಿಸಲು ಸಾಧ್ಯವಿಲ್ಲ ಎಂದು ಅವಳಿಗೆ ತಿಳಿದಿತ್ತು. ಮತ್ತು ಬಹುಶಃ ರಮನ್ ಬಗ್ಗೆಯೂ ಈಗ ಹೆಚ್ಚಿನ ಭರವಸೆ ಉಳಿದಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಪುಷ್ಪ ತಮ್ಮ ಸನ್ ಪರ್ಸ್ ಅನ್ನು ಎತ್ತಿಕೊಂಡು ಸುಧಾಳನ್ನ ನೋಡಿ, ನೀನು ಫೋನ್ ತೆಗೆದುಕೊಂಡಿದ್ದೀಯಾ ತಾನೆ? ಸರಿ, ರಮನ್ ಕರೆ ಮಾಡಿದರೆ ನನಗೆ ತಿಳಿಸು ಎಂದರು. ಹೌದು ಅತ್ತೆ, ಸುಧಾ ಬಾಗಿಲ ಕಡೆಗೆ ಚಲಿಸುತ್ತಾ ಹೇಳಿದಳು. ಅವಳು ಬಾಗಿಲು ತೆರೆದ ತಕ್ಷಣ ಹೊರಗೆ ಸ್ವಲ್ಪ ಚಳಿಯಿತ್ತು. ಆಗ ಆ ಮನೆ ಹಿಂದೆ ಉಳಿದಿತ್ತು ಮತ್ತು ಅಪೂರ್ಣ ಕಾಯುವಿಕೆ ಮುಗಿದು ಹೋಗಿತ್ತು. ರಾತ್ರಿ 11 ಗಂಟೆಯಾಗಿತ್ತು ಮತ್ತು ಮನೆಯ ಲೈಟುಗಳು ಇನ್ನೂ ಉರಿಯುತ್ತಿದ್ದವು. ರಮನ್ ಅವಸರದಿಂದ ಗೇಟ್ ತೆರೆದು ಒಳಗೆ ಬಂದ. ಯಾವಾಗ ಅವನು ಬಾಗಿಲು ತೆರೆದನೋ ಆಗ ಮನೆಯ ನಿರವ ಮೌನ ಅವನನ್ನು ಬೆಚ್ಚಿ ಬಿಡಿಸಿತು. ಇದು ಸಾಮಾನ್ಯ ರಾತ್ರಿಯಾಗಿರಲಿಲ್ಲ, ಯಾರೋ ಇದ್ದಾರೆ ಎಂಬ ಮೌನ ದೂರು ಅವನಿಗೆ ಅನಿಸಿತು. ಅವನು ಒಳಗೆ ಬಂದ ತಕ್ಷಣ ಅವನ ಜಾಕೆಟ್ ಅನ್ನು ತೆಗೆದು ಹಾಕಿದ. ಆಗ ಅವನ ದೃಷ್ಟಿಯು ಅಡಿಗೆ ಮನೆಯ ಮುಂದೆ ನಿಂತಿದ್ದ ಪುಷ್ಪ ಅವರ ಮೇಲೆ ಹೋಯಿತು. ಅವರು ಶಾಂತವಾಗಿ ನಿಂತಿದ್ದರು. ಈಗ ಅವರು ಅವನ ಮುಂದೆ ಬಂದು ನಿಂತು, ಎಲ್ಲಿದ್ದೆ ನೀನು? ಇಷ್ಟೊತ್ತು ಏಕೆ ಮಾಡಿದೀಯಾ ಅಂತ ಕೇಳುವಾಗ ಅವರ ಧ್ವನಿಯಲ್ಲಿ ಸಿಟ್ಟು ತುಂಬಿತ್ತು. ಜೊತೆಗೆ ಒಬ್ಬ ತಾಯಿಯ ಚಿಂತೆಯನ್ನ ತೋರಿಸುತ್ತಿತ್ತು. ರಮನ್ ತಲೆ ತಗ್ಗಿಸಿ ನಿಂತ. ಅವನ ಕಣ್ಣುಗಳಲ್ಲಿ ಯಾವುದೇ ಉತ್ತರವಿರಲಿಲ್ಲ. ಅವನು ಸುಮ್ಮನೆ ತನ್ನ ಶೂಗಳನ್ನು ಬಿಚ್ಚಿದ ಮತ್ತು ಹತ್ತಿರದಲ್ಲಿ ಇಟ್ಟಿದ್ದ ಚಪ್ಪಲಿ ಸ್ಟ್ಯಾಂಡ್ನಲ್ಲಿ ಇಟ್ಟ. ತನ್ನ ತಾಯಿಯ ಮನಸ್ಸಿನಲ್ಲಿರುವ ಪ್ರಶ್ನೆ ಅವಳ ಹೃದಯದಲ್ಲೂ ಇದೆ ಎಂದು ಅವನಿಗೆ ತಿಳಿದಿತ್ತು ಮತ್ತು ಅದಕ್ಕೆ ಉತ್ತರಿಸುವ ಬಯಕೆ ಅವನಿಗೆ ಇರಲಿಲ್ಲ. ಇದು ಮನೆಗೆ ಬರುವ ಸಮಯವೇ? ಪುಷ್ಪ ಅವರ ಸಿಟ್ಟು ಈಗ ನಿಧಾನಕ್ಕೆ ಏರುತ್ತಿತ್ತು. ನಾವು ನಿನ್ನಿಂದ ನಿರೀಕ್ಷೆಗಳನ್ನ ಹೊಂದಿದ್ದೆವು, ಆದರೆ ನೀನು ನಮ್ಮ ಭರವಸೆಯನ್ನ ಹಾಳು ಮಾಡಿದ್ದೀಯಾ. ಸುಧಾ ಮತ್ತು ನಾನು ಕಾಯುತ್ತಲೇ ಇದ್ದೆವು, ಮತ್ತು ಇಲ್ಲಿಯವರೆಗೆ ನೀನು ಎಲ್ಲಿದ್ದಿ ಅಂತ ಕೇಳಿದರು. ರಮನ್ ಕಣ್ಣುಗಳನ್ನು ತಗ್ಗಿಸಿದನು. ಕಾರಣವಿಲ್ಲದೆ ಅಮ್ಮ ಕೋಪಗೊಂಡಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಆದರೆ ರಮನ್ ಮೆಲ್ಲನೆ ಹೇಳಿದನು, ಅಮ್ಮ, ಏನೋ ತುರ್ತು ಕೆಲಸ ಬಂದಿತ್ತು ಅಂತ. ಅವರಿಗೆ ಈ ಉತ್ತರ ಒಂದಿಷ್ಟು ಹಿಡಿಸಲಿಲ್ಲ. ಅವರು ದೀರ್ಘವಾಗಿ ಉಸಿರು ತೆಗೆದುಕೊಂಡು, ತುರ್ತು ಕೆಲಸ ಮುಖ್ಯವಾಗಿತ್ತೆ ಮತ್ತು ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ಮುಖ್ಯವಲ್ಲ ಎಂದು ನೀನು ಭಾವಿಸುತ್ತೀಯಾ ಎಂದು ಕೇಳಿದರು. ರಮನ್ ಸುಮ್ಮನಿದ್ದ. ಈಗ ಉತ್ತರ ಹೇಳುವುದು ಉಪಯೋಗವಿಲ್ಲ ಅಂತ ಅವನಿಗೆ ಗೊತ್ತಿತ್ತು. ಈಗ ಅವನಿಗೆ ತಾಯಿಯ ಸಿಟ್ಟನ್ನು ಸುಮ್ಮನಿದ್ದು ಸಹಿಸಿಕೊಳ್ಳುವುದು ರೂಢಿಯಾಗಿತ್ತು. ಅವನ ಕಣ್ಣುಗಳಲ್ಲಿ ಮೌನ ಆವರಿಸಿತ್ತು ಮತ್ತು ನಂತರ ರಮನ್ ಏನು ಮಾತನಾಡದೆ ನೇರವಾಗಿ ತನ್ನ ಕೋಣೆಗೆ ಹೋಗಲು ಪ್ರಾರಂಭಿಸಿದನು. ಪುಷ್ಪ ಅವನು ಹೋಗುವುದನ್ನು ನೋಡುತ್ತಾ ಒಂದು ಕ್ಷಣ ಸುಮ್ಮನಿದ್ದು ನಂತರ, ಇಂದು ಕೂಡ ಸುಧಾ ನಿನಗೆ ಬೇಗನೆ ಬರಲು ಹೇಳಿದ್ದಳು, ಆದರೆ ನೀನು ಬರಲಿಲ್ಲ ಅಂತ ಹೇಳಿದರು. ರಮನ್ನ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಆದರೆ ಅವನು ಯಾವುದಕ್ಕೂ ಉತ್ತರಿಸಲು ಸಾಧ್ಯವಾಗಲಿಲ್ಲ. ಅವನು ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿದನು. ಪುಷ್ಪ ಅವರ ಮುಖದ ಮೇಲೆ ಚಿಂತೆಯ ಗೆರೆಗಳು ಮೂಡಿದವು ಮತ್ತು ಅವರ ಮನಸ್ಸು ದುಃಖಿತವಾಗಿತ್ತು. ಆದರೆ ರಮನ್ ಕೋಣೆಗೆ ಬಂದಾಗ ಸುಧಾ ಅವನತ್ತ ಭರವಸೆಯಿಂದ ನೋಡಿದಳು. ಅವಳ ಮುಖದಲ್ಲಿ ಆಯಾಸ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಆದರೂ ಅವಳು ತನ್ನನ್ನು ತಾನು ಸುಧಾರಿಸಿಕೊಂಡು ಮೆಲುಧ್ವನಿಯಲ್ಲಿ, ಕೈಕಾಲು ತೊಳೆದುಕೊಳ್ಳಿ, ಊಟ ತರುತ್ತೇನೆ ಅಂತ ಹೇಳಿದಳು. ರಮನ್ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಅಥವಾ ಯಾವುದೇ ಭಾವನೆಯನ್ನ ತೋರಿಸಲಿಲ್ಲ. ಅವನು ಸದ್ದಿಲ್ಲದೆ ಹೋಗಿ ಹಾಸಿಗೆ ಮೇಲೆ ಮಲಗಿದನು ಮತ್ತು ಯಾವುದೋ ಆಳವಾದ ಆಲೋಚನೆಯಲ್ಲಿ ಕಳೆದು ಹೋದವನಂತೆ ಕಣ್ಣು ಮುಚ್ಚಿದನು. ಸುಧಾ ಸ್ವಲ್ಪ ಕಸಿವಿಸಿಕೊಂಡಳು. ಆದರೂ ಅವಳು ತನ್ನನ್ನು ತಾನು ಸುಧಾರಿಸಿಕೊಂಡಳು. ನಂತರ ಸ್ವಲ್ಪ ಹೊತ್ತಿನಲ್ಲಿಯೇ ಒಂದು ತಟ್ಟೆಯಲ್ಲಿ ಊಟ ತೆಗೆದುಕೊಂಡು ಬಂದಳು ಮತ್ತು ಪ್ರೀತಿಯಿಂದ ಹತ್ತಿರದಲ್ಲಿ ಕುಳಿತು, ಏಳ್ರಿ, ಊಟ ಮಾಡೇಳಿ ಅಂದಳು. ರಮನ್ ಚಕ್ಕನೆ ಎದ್ದು ಕುಳಿತ. ಅವನ ಕಣ್ಣುಗಳಲ್ಲಿ ಕೋಪದ ಕಿಡಿಗಳು ಇದ್ದವು.
ಒಂದೇ ಏಟಿಗೆ ತಟ್ಟೆಯನ್ನು ಹಾಸಿಗೆಯಿಂದ ಕೆಳಗೆ ಎಸೆದನು. ತಟ್ಟೆಯು ದೊಡ್ಡ ಶಬ್ದದೊಂದಿಗೆ ನೆಲದ ಮೇಲೆ ಬಿದ್ದಿತು. ತರಕಾರಿಗಳು ಮತ್ತು ಬೇಳೆಕಾಳುಗಳು ಪಲ್ಯ ಗೋಡೆಯ ಮೇಲೆಲ್ಲ ಸಿಡಿಯಿತು. ಈ ಊಟವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗು, ನನಗೆ ಏನೂ ತಿನ್ನಲು ಇಷ್ಟವಿಲ್ಲ. ಅವನ ಧ್ವನಿ ಎಷ್ಟು ಜೋರಾಗಿತ್ತು ಎಂದರೆ ಸುಧಾ ಭಯದಿಂದ ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟಳು. ಏನಾಯ್ತು ರೀ ಅಂತ ಸುಧಾ ಹೆದರುತ್ತಾ ಕೇಳಿದಳು. ರಮನ್ ಕೋಪದಿಂದ ಸಿಡಿದೆದ್ದು, ಏನಾಯ್ತಾ, ನಿನಗೇನು ಗೊತ್ತೇ ಇಲ್ಲವೇ? ನಾನು ಬೇಗ ಬರಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದರೂ ನೀನು ಅಮ್ಮನಿಗೆ ಏಕೆ ಹೇಳಲಿಲ್ಲ? ಅವಳನ್ನು ಕಾಯುವಂತೆ ಏಕೆ ಮಾಡಿದೆ ಅಂತ ಕೇಳಿದ. ಸುಧಾಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂದಿತ್ತು. ಆದರೂ ಅವಳು ಏನೂ ಹೇಳಲಿಲ್ಲ. ನನಗೆ ಗೊತ್ತಿಲ್ಲವೇ, ಅಮ್ಮ ಇವತ್ತು ನನಗೆ ತುಂಬಾ ಮಾತುಗಳನ್ನಾಡಿದರು. ಅದು ನಿನ್ನಿಂದಾಗಿ ಅಷ್ಟೇ. ರಮಣನ ಧ್ವನಿ ನಡುಗುತ್ತಿತ್ತು. ಕೋಪದಿಂದಲ್ಲ, ಬದಲಾಗಿ ಬೇರೇನೋ ಭಗ್ನತೆಯಿಂದ. ಸುಧಾ ಸುಮ್ಮನೆ ಅಲ್ಲಿಯೇ ನಿಂತಿದ್ದಳು. ಅವಳ ಕಣ್ಣುಗಳು ಈಗ ತೇವಾಂಶದಿಂದ ತುಂಬಿದ್ದವು. ಆದರೆ ಅವಳ ತುಟಿಗಳು ಇನ್ನೂ ಮುಚ್ಚಿದ್ದವು. ಅವಳು ಯಾವುದೇ ವಿವರಣೆಯನ್ನು ನೀಡಲಿಲ್ಲ. ಬಹುಶಃ ವಿವರಣೆ ಕೊಟ್ಟರೂ ಏನೂ ಉಪಯೋಗವಿಲ್ಲ ಅಂತ ಅವಳಿಗೆ ಗೊತ್ತಿತ್ತು. ರಮಣನ ಮಾತುಗಳು ಕೇವಲ ಶಬ್ದಗಳಾಗಿರಲಿಲ್ಲ, ಅವು ಬೇರೆ ಎಲ್ಲಿಂದಲೋ ಬರುವಂಥದ್ದಾಗಿದ್ದವು. ಮತ್ತು ಈಗ ಅದು ಕೂಡ ರಹಸ್ಯವಾಗಿತ್ತು. ನೆಲದ ಮೇಲೆ ಬಿದ್ದಿದ್ದ ತಟ್ಟೆಯ ಶಬ್ದದ ಪ್ರತಿಧ್ವನಿ ಸುಧಾಳ ಹೃದಯದಲ್ಲಿ ಇದುವರೆಗೂ ಕೇಳಿಸುತ್ತಿತ್ತು. ಅವಳ ಕಣ್ಣೀರು ಈಗ ಕಪಾಳದವರೆಗೂ ಹರಿದು ಬಂದವು. ಅವಳು ಏನೋ ಹೇಳಬೇಕು ಅಂದುಕೊಂಡಳು. ಶಬ್ದಗಳು ಗಂಟಲಿನಲ್ಲಿಯೇ ಸಿಕ್ಕಿಕೊಂಡವು. ರಮಣ್ ಬೆಡ್ ಮೇಲೆ ಆಚೆ ಈಚೆ ಹೊರಳಿ ಮಲಗಿದ. ಕೋಣೆಯಲ್ಲಿ ಒಂದು ವಿಚಿತ್ರವಾದ ಮೌನ ಆವರಿಸಿತು. ಆದರೆ ಆ ಮೌನದ ನಡುವೆಯೂ ಸುಧಾಳ ಹೃದಯದ ಕಿರುಚಾಟ ಕೇಳಿಸುತ್ತಿತ್ತು. ಅವಳು ನೆಲದ ಮೇಲೆ ಬಿದ್ದಿದ್ದ ತಟ್ಟೆಯನ್ನು ಎತ್ತಿಕೊಂಡಳು. ಮೌನವಾಗಿ ಅಡಿಗೆ ಮನೆಗೆ ಹೋಗಿ ಎಲ್ಲವನ್ನ ಸ್ವಚ್ಛಗೊಳಿಸಿದಳು. ಪ್ರತಿಯೊಂದು ಚಲನೆಯಲ್ಲಿಯೂ ಅವಳಿಗೆ ಆಯಾಸವಿರಲಿಲ್ಲ. ಬದಲಾಗಿ ಹುರಿದ ಭರವಸೆಯ ಒಂದು ನೋಟವಿತ್ತು. ಎಲ್ಲವನ್ನು ಜೋಡಿಸಿದ ನಂತರ ಅವಳು ಅಡಿಗೆ ಮನೆಯ ಒಂದು ಮೂಲೆಯಲ್ಲಿ ಕುಳಿತಳು. ಅವಳ ಕಣ್ಣುಗಳು ಇನ್ನೂ ತೆವವಾಗಿದ್ದವು. ಅವಳು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ರಮನ್ ಬಂದಾಗ ನಾವು ಒಟ್ಟಿಗೆ ಕುಳಿತು ಊಟ ಮಾಡಿದರಾಯಿತು. ಬಹುಶಃ ಅವರು ನನ್ನೊಂದಿಗೆ ಮಾತನಾಡಬಹುದು, ನನಗೆ ಏನಾದರೂ ಹೇಳಬಹುದು ಅಂತ ಯೋಚಿಸಿದ್ದಳು. ಆದರೆ ಈಗ ಏನಾಯಿತೋ ಅದು ಅವಳ ಹೃದಯವನ್ನು ಇನ್ನಷ್ಟು ಭಾರವಾಗಿಸಿತು. ಅವಳು ನಿಧಾನವಾಗಿ ನೀರಿನ ಲೋಟವನ್ನು ಎತ್ತಿಕೊಂಡಳು. ಒಂದು ಗುಡುಗು ನೀರು ಕುಡಿದಳು. ಅದು ಅವಳ ಗಂಟಲಿನಿಂದ ಇಳಿಯಲಿಲ್ಲ. ಅವಳ ಹಸಿವು ಎಲ್ಲೋ ಮಾಯವಾದಂತೆ ಭಾಸವಾಯಿತು. ಅವಳು ಹಾಗೆಯೇ ಕುಳಿತು ತನ್ನ ಎದುರಿನ ಗೋಡೆಯನ್ನೇ ದಿಟ್ಟಿಸುತ್ತಿದ್ದಳು. ಅದೇ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಲೇ ಇತ್ತು. ರಮನ್ ಏನನ್ನೋ ಅಡಗಿಸಿಟ್ಟಿದ್ದಾನೆ. ಅವರು ಯಾರ ಜೊತೆ ಅಷ್ಟು ರಹಸ್ಯವಾಗಿ ಮಾತನಾಡುತ್ತಾರೆ? ನಮ್ಮಿಬ್ಬರ ನಡುವೆ ಈಗ ಏನೋ ಮೊದಲಿನಂತಿಲ್ಲವೇ ಅಂತ. ಅಡಿಗೆ ಮನೆಯ ಹೊರಗೆ ರಾತ್ರಿ ಗಾಢವಾಗುತ್ತಿತ್ತು. ಇಡೀ ಮನೆ ನಿದ್ರಿಸುತ್ತಿರುವಂತೆ ತೋರುತ್ತಿತ್ತು. ಆದರೆ ಸುಧಾಳ ಕಣ್ಣುಗಳು ನಿದ್ರೆಯಿಂದ ತುಂಬಿರಲಿಲ್ಲ. ಬದಲಾಗಿ ಚಿಂತೆಯ ಪ್ರಶ್ನೆಗಳು ಮತ್ತು ಕೇಳಲಾಗದ ಭಯದಿಂದ ತುಂಬಿದ್ದವು. ಮರುದಿನ ಬೆಳಗ್ಗೆ ಸೂರ್ಯನ ಕಿರಣಗಳು ಕಿಟಕಿಯ ಮೂಲಕ ಒಳಗೆ ಬರುವ ಮೊದಲೇ ಸುಧಾ ಎದ್ದಿದ್ದಳು. ಅವಳ ಕಣ್ಣುಗಳು ನಿದ್ರೆಯಿಂದ ತುಂಬಿರಲಿಲ್ಲ. ಬದಲಾಗಿ ಹಿಂದಿನ ರಾತ್ರಿಯ ಆಯಾಸ ಮತ್ತು ಮೌನವಾಗಿ ಹರಿಯುವ ಕಣ್ಣೀರಿನ ತೇವಾಂಶದಿಂದ ತುಂಬಿದ್ದವು. ಆದರೆ ಪ್ರತಿದಿನ ತನ್ನ ಅತ್ತೆಯ ಮುಂದೆ ಇರುವ ಹಾಗೆ ಇಂದೂ ಕೂಡ ಅವಳ ಮುಖದ ಮೇಲೆ ಅದೇ ಶಾಂತಿ ಇದ್ದಿತ್ತು. ಅವಳು ಅಡುಗೆ ಮನೆಯಲ್ಲಿ ಚಹಾವನ್ನು ಕುದಿಸಲು ಇಟ್ಟಳು ಮತ್ತು ಹಾಲು ಕುದಿಯಲು ಪ್ರಾರಂಭಿಸುತ್ತಿದ್ದಂತೆ ಪುಷ್ಪ ಅವರ ಧ್ವನಿ ಹಿಂದಿನಿಂದ ಕೇಳಿಸಿತು. ಸೊಸೆ ಸುಧಾ, ನನ್ನ ಔಷಧಿಗಳನ್ನು ಕೊಡು ಅಂತ. ಆಯ್ತು ಅತ್ತೆ, ಈಗ ತಂದೆ ಅಂತ ಕೂಡಲೇ ಹಿಂತಿರುಗಿ ಹೇಳಿದಳು. ಏನೂ ಆಗೇ ಇಲ್ಲವೇನೋ ಅನ್ನುವ ಥರ. ಇದರ ನಡುವೆ ರಮನ್ ತಯಾರಾಗಿ ತನ್ನ ಕೋಣೆಯಿಂದ ಹೊರಗೆ ಬಂದನು. ಮುಖದ ಮೇಲೆ ಅದೇ ತಂಪು ಶಾಂತತೆ ಇದ್ದಿತ್ತು. ನಿನ್ನೆ ರಾತ್ರಿ ಏನೂ ನಡೆದೇ ಇಲ್ಲವೇನೋ ಅನ್ನುವ ಥರ. ಪುಷ್ಪ ಅವರು ಅವನತ್ತ ಸ್ವಲ್ಪ ಓರೆಯಾಗಿ ನೋಡುತ್ತಾ, ಮಗನೇ, ನಿನ್ನೆ ರಾತ್ರಿಯ ನಿನ್ನ ಮಾತುಗಳು ನನಗೆ ಅರ್ಥವಾಗಲಿಲ್ಲ. ನಾನು ನಿನಗೆ ಬೇಗ ಬರಲು ಹೇಳಿದ್ದೆ, ಆದರೂ ನೀನು ತಡವಾಗಿ ಬಂದಿದ್ದೀಯಾ. ನೀನು ನನಗೆ ಒಮ್ಮೆ ಕರೆ ಮಾಡಿ ಹೇಳಬೇಕಿತ್ತು ಎಂದರು. ರಮನ್ ಕೂಡಲೇ ತನ್ನ ತಾಯಿ ಹತ್ತಿರ ಬಂದು ಅವಳ ಬೆನ್ನನ್ನು ಚಪ್ಪರಿಸುತ್ತಾ, ಅರೇ ಅಮ್ಮ, ಕ್ಷಮಿಸು. ನಿನಗೆ ಗೊತ್ತೇ ಇದೆ, ಬಾಸ್ ಎದುರು ನಾವು ಸ್ವಲ್ಪವೂ ಅಲ್ಲಾಡುವುದಿಲ್ಲ ಅಂತ. ಮತ್ತೆ ನೀನೇ ಯಾವಾಗಲೂ ಹೇಳುವುದಿಲ್ಲವೇ, ಎಲ್ಲಕ್ಕಿಂತ ಮೊದಲು ಕೆಲಸ ಅಂತ ಅಂದನು. ಪುಷ್ಪ ಸ್ವಲ್ಪ ಬೇಜಾರಿನಿಂದ ಮುಖ ತಿರುಗಿಸಿಕೊಂಡು, ಕೆಲಸಕ್ಕೆ ಒಂದು ಸ್ಥಾನವಿದೆ, ಆದರೆ ಯಾರನ್ನಾದರೂ ಕಾಯುವಂತೆ ಮಾಡುವುದು ಒಳ್ಳೆಯದಲ್ಲ. ಅಷ್ಟಕ್ಕೂ ಸುಧಾ ನೀನು ಬೇಗ ಬರುತ್ತೀಯಾ ಎಂದು ಹೇಳಿದ್ದಳು. ಅದಕ್ಕಾಗಿಯೇ ನಾವು ಹೊರಡುವ ಬಗ್ಗೆ ಯೋಚಿಸಿದ್ದೆವು ಅಂತ ಹೇಳಿದರು. ರಮನ್ ಮುಗುಳ್ನಕ್ಕು, ಅಯ್ಯೋ ಅಮ್ಮ, ಸುಧಾ ನಾವು ಒಟ್ಟಿಗೆ ಹೋಗಬೇಕೆಂದು ಬಯಸಿದ್ದಳು. ಆದರೆ ನೀವಿಬ್ಬರು ನಿಜವಾಗಿಯೂ ಹೋಗುತ್ತೀರಿ ಎಂದು ನನಗೆ ಹೇಗೆ ಗೊತ್ತು? ನೀವು ಸುಮ್ಮನೆ ಮಾತನಾಡುತ್ತಿದ್ದೀರಿ ಎಂದು ನಾನು ಭಾವಿಸಿದೆ ಅಂತ ಹೇಳಿ ಅವನು ವಿಚಿತ್ರವಾದ ನಗೆಯೊಂದಿಗೆ ಸುಧಾಳ ಕಡೆಗೆ ನೋಡಿದನು. ಏನೋ ಹೇಳುತ್ತಿರುವಂತೆ, ಅದನ್ನು ಕೇವಲ ಅವನೇ ಅರ್ಥ ಮಾಡಿಕೊಂಡಿರುವ ಹಾಗೆ. ಸುಧಾಳ ಕಣ್ಣುಗಳನ್ನು ತಗ್ಗಿಸಿದಳು.
ಒಂದು ಮೆಲುನಗೆಯೊಂದಿಗೆ ಪ್ಲೇಟಿನಲ್ಲಿ ಚಪಾತಿ ಹಾಕಲು ನಿಂತಳು. ರಮನ್ ತನ್ನ ತಾಯಿಯ ಭುಜದ ಮೇಲೆ ಕೈಯಿಟ್ಟು, ಈಗ ಹೇಳು, ನನ್ನ ಪ್ರೀತಿಯ ತಾಯಿಯನ್ನು ನಾನು ಹೇಗೆ ಮನವೊಲಿಸುವುದು ಮತ್ತು ಉಪಹಾರಕ್ಕಾಗಿ ವಿಶೇಷವಾದದ್ದು ಏನಿದೆ ಅಂದನು. ಪುಷ್ಪ ಅವರ ಹೃದಯ ಕರಗಿತು. ನೀನು ಬೇಗ ಬಂದು ಕುಳಿತುಕೋ, ಸುಧಾ ನಿನ್ನ ನೆಚ್ಚಿನ ಆಲೂ ಚಪಾತಿ ಮಾಡಿದ್ದಾಳೆ ಅಂದರು. ವಾ ಅಂತ ಹೇಳುತ್ತಾ ರಮನ್ ತಟ್ಟನೆ ಕುರ್ಚಿ ಎಳೆದುಕೊಂಡು ಕುಳಿತ. ನಂತರ ಸುಧಾಳಿಗೆ, ನೀನಿವತ್ತು ತುಂಬಾ ಚೆನ್ನಾಗಿ ಮಾಡಿದ್ದೀಯಾ. ಅಮ್ಮ ಮೊದಲ ಬಾರಿಗೆ ಯಾವ ರುಚಿ ಅಂತ ಹೇಳಿದ್ದಳೋ ನಿಜವಾಗ್ಲೂ ಅದೇ ರುಚಿ ಇದೆ. ನನ್ನ ಹೆಂಡತಿಯ ಅಡುಗೆ ಅದ್ಭುತವಾಗಿದೆ ಅಂತ ಹೇಳಿದ. ಸುಧಾಳ ಕಣ್ಣುಗಳಲ್ಲಿ ಸ್ವಲ್ಪ ತೇವಾಂಶವಿತ್ತು. ಆದರೆ ಅವಳು ಬಾಗಿ ನಗುತ್ತಾ ರಮನ್ ತಟ್ಟೆಯಲ್ಲಿ ಉಪ್ಪಿನಕಾಯಿ ಇಟ್ಟಳು. ಕೋಣೆಯಲ್ಲಿ ಎಲ್ಲವೂ ಸಾಮಾನ್ಯ ಅನಿಸುತ್ತಿತ್ತು. ಅಮ್ಮ ನಗುತ್ತಿದ್ದಳು. ರಮನ್ ಒಬ್ಬ ಒಳ್ಳೆಯ ಪತಿ ಅನ್ನುವ ತರ. ಆದರೆ ಸುಧಾಳು ತನ್ನ ಆತ್ಮವನ್ನ ಒಡೆಯುತ್ತಿದ್ದ ಎಲ್ಲವನ್ನು ಆ ನಗುವಿನ ಹಿಂದೆ ಮುಚ್ಚಿಟ್ಟುಕೊಂಡಿದ್ದಳು. ರಮನ್ ಈಗ ತಾನೇ ಚಪಾತಿಯೊಂದಿಗೆ ಉಪ್ಪಿನಕಾಯಿ ಹಚ್ಚುತ್ತಲಿದ್ದ. ಅಷ್ಟರಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದ ಅವನ ಫೋನ್ ಅಚಾನಕ್ಕಾಗಿ ವೈಬ್ರೇಟ್ ಆಗತೊಡಗಿತು. ನಂತರ ಫೋನ್ ರಿಂಗಣಿಸಲು ಪ್ರಾರಂಭಿಸಿತು. ಅವನು ಫೋನ್ ಪರದೆಯತ್ತ ನೋಡಿದನು. ಅವನ ಮುಖವು ಒಂದು ಕ್ಷಣ ಕಠಿಣವಾಯಿತು. ನಂತರ ಏನನ್ನು ಹೇಳದೆ ಅವನು ಕೈ ಎತ್ತಿ ಕರೆಯನ್ನು ಸಂಪರ್ಕ ಕಡಿತಗೊಳಿಸಿದನು. ಎದುರಿಗೆ ಕುಳಿತಿದ್ದ ಪುಷ್ಪ ಅವರು, ಅರೆ ಮಗನೇ, ಕರೆಯನ್ನು ಏಕೆ ಕಟ್ ಮಾಡಿದೆ? ಇಷ್ಟು ಬೆಳಗ್ಗೆ ಬೆಳಗ್ಗೆ ಯಾರಾದರೂ ಫೋನ್ ಮಾಡಿದ್ದಾರೆ ಅಂದರೆ ಬಹುಶಃ ಏನೋ ಮಹತ್ವದ ವಿಷಯ ಇರಬಹುದು ಅಂತ ಹೇಳಿದರು. ರಮನ್ ನಗುತ್ತಾ, ಓ ನನ್ನ ಮುಗ್ಧ ಅಮ್ಮ, ಇವೆಲ್ಲವೂ ನಿಷ್ಪ್ರಯೋಜಕ ಕರೆಗಳು. ಯಾವುದೋ ಗ್ರಾಹಕ ಸೇವಾ ಕೇಂದ್ರದಿಂದ ಬಂದಿರಬಹುದು. ನನಗೆ ಸಾಲ ಕೊಡಲು ಆಫರ್ ಇದೆ ಅಂತ ಪ್ರತಿದಿನವೂ ತೊಂದರೆ ಕೊಡುತ್ತಲೇ ಇದ್ದಾರೆ ಅಂತ ತುಂಬಾ ನಿರಾಳವಾಗಿ ಹೇಳಿದ. ಪುಷ್ಪ ಅವರು ಸ್ವಲ್ಪ ತಲೆ ಅಲ್ಲಾಡಿಸಿ, ಇವರಿದ್ದಾರಲ್ಲ, ನೆಮ್ಮದಿಯಿಂದ ಬದುಕಲು ಸಹ ಬಿಡುವುದಿಲ್ಲ ಅಂದರು. ಆದರೆ ಒಂದು ಕಡೆ ನಿಂತು ಅಡಿಗೆ ಮನೆಯಿಂದ ಸದ್ದಿಲ್ಲದೆ ಒಂದು ಲೋಟ ನೀರು ತೆಗೆದುಕೊಳ್ಳುತ್ತಿದ್ದ ಸುಧಾ ರಮಣನ ಮುಖದಲ್ಲಿನ ಏರಿಳಿತಗಳನ್ನು ಚೆನ್ನಾಗಿ ಗಮನಿಸುತ್ತಿದ್ದಳು. ರಮಣ್ಣ ಕಣ್ಣುಗಳಲ್ಲಿ ಒಂದು ಕ್ಷಣ ಇದ್ದ ಉದ್ವೇಗ, ಫೋನ್ ನೋಡಿದಾಗ ಅವನ ಬೆರಳುಗಳ ಸ್ವಲ್ಪ ನಡುಕ ಮತ್ತು ಅವನು ತನ್ನ ತಾಯಿಗೆ ಸಹಜ ರೀತಿಯಿಂದ ಹೇಳಿದ ಆ ಸುಳ್ಳು ಎಲ್ಲವನ್ನೂ ಅವಳು ಗಮನಿಸಿದ್ದಳು. ಅದು ಗ್ರಾಹಕ ಸೇವಾ ಕೇಂದ್ರದಿಂದ ಬಂದ ಕಾಲ್ ಆಗಿಲ್ಲ ಅಂತ ಸುಧಾಳಿಗೆ ಚೆನ್ನಾಗಿ ಗೊತ್ತಿತ್ತು. ಅವಳು ಏನು ಮಾತನಾಡದೆ ಒಂದು ಲೋಟ ನೀರು ತಂದು ರಮನ್ ಬಳಿ ಇಟ್ಟು ಶಾಂತ ಧ್ವನಿಯಲ್ಲಿ, ನೀರು ತೆಗೆದುಕೊಳ್ಳಿ ಎಂದಳು. ರಮಣನ ಕಣ್ಣು ತಪ್ಪಿಸುತ್ತಾ ಹ್ಞೂ ಅಂತ ಅಷ್ಟೇ ಹೇಳಿ ಊಟ ಮಾಡುತ್ತಿದ್ದ. ಅಮ್ಮ ಈಗ ನ್ಯೂಸ್ ಪೇಪರ್ ಓದುವುದರಲ್ಲಿ ವ್ಯಸ್ತವಾಗಿದ್ದರು. ಆದರೆ ಸುಧಾ ತನ್ನ ಮನಸ್ಸಿನಲ್ಲಿ ರಮನ್ ಜೀವನದಲ್ಲಿ ಏನೋ ಒಂದು ರಹಸ್ಯ ನಡೆಯುತ್ತಿದೆ, ಅದನ್ನು ಅವರು ಎಲ್ಲರಿಂದ ಮುಚ್ಚಿಡುತ್ತಿದ್ದಾರೆ ಅಂದುಕೊಂಡಳು. ಪುಷ್ಪ ಅವರು ನಾಷ್ಟ ಮಾಡಿ ಸೀದಾ ತಮ್ಮ ಕೋಣೆಗೆ ಹೋದರು. ರಮನ್ ಕೂಡ ಆಫೀಸಿಗೆ ಹೋಗುವ ಅವಸರದಲ್ಲಿದ್ದ. ಯಾವಾಗ ಸುಧಾ ಟಿಫಿನ್ ಬಾಕ್ಸ್ ಅನ್ನು ಅವನ ಕೈಗೆ ಕೊಟ್ಟಳೋ ಆಗ ಅವನು ಅದನ್ನು ಸುಮ್ಮನೆ ತೆಗೆದುಕೊಂಡು ಅವಳತ್ತ ನೋಡದೆ ಹೊರಟು ಹೋದ. ಇವತ್ತು ಅವನು ಸುಧಾಳ ಬಳಿಯಾಗಲಿ ಅಥವಾ ಅವನ ತಾಯಿ ಬಳಿಯಾಗಲಿ ಏನನ್ನು ಹೇಳಲಿಲ್ಲ. ಯಾವುದೋ ವಿಚಿತ್ರ ಗೊಂದಲದಲ್ಲಿ ಸಿಲುಕಿದಂತೆ ಸುಧಾ ಅವನು ಹೋಗುವುದನ್ನು ನೋಡುತ್ತಲೇ ಇದ್ದಳು. ಆದರೆ ಅವಳು ಏನು ಹೇಳಲು ಸಾಧ್ಯವಾಗಲಿಲ್ಲ. ಮನೆಯಲ್ಲಿ ಈಗ ವಿಚಿತ್ರವಾದ ಮೌನ ಆವರಿಸಿತ್ತು. ಸುಧಾ ಮನೆ ಕೆಲಸಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿದಳು. ಆದರೆ ಅವಳಿಗೆ ಅದನ್ನು ಮಾಡಲು ಮನಸ್ಸೇ ಇರಲಿಲ್ಲ. ಯಾವಾಗ ಅವಳು ಮನೆಯನ್ನ ಸ್ವಚ್ಛಗೊಳಿಸುವ ಕೆಲಸ ಮಾಡಲು ಪ್ರಾರಂಭಿಸಿದಳೋ ಆಗ ಅವಳ ದೃಷ್ಟಿ ರಮನ್ ಫೋನ್ ಮೇಲೆ ಹೋಯಿತು. ಅದು ಟೇಬಲ್ ಮೇಲೆ ಅನ್ಲಾಕ್ ಆಗಿ ಬಿದ್ದಿತ್ತು. ಇದ್ದಕ್ಕಿದ್ದಂತೆ ಫೋನ್ ಪರದೆಯ ಮೇಲೆ ಒಂದು ನೋಟಿಫಿಕೇಶನ್ ಮಿಂಚಿತು. ಅವಳಿಗೆ ಬೇಡವಾಗಿದ್ದರೂ ಅದನ್ನು ಅಜಾಗರೂಕತೆಯಿಂದ ಗಮನಿಸಿದಳು. ಅದರಲ್ಲಿ, ಈ ಸಂಜೆಯು ಹಿಂದಿನ ಸಲದ ಹಾಗೆ ಸ್ಮರಣೀಯವಾಗಿರುತ್ತದೆ. ಹೋಟೆಲ್ ಅಪ್ಸರಾ, ರೂಮ್ ನಂಬರ್ 105 ಅಂತ ಇದ್ದಿತು. ಇದನ್ನು ಓದುತ್ತಲೇ ಸುಧಾಳ ಉಸಿರು ನಿಂತಂತೆ ಆಯಿತು. ಹಿಂದಿನ ಸಲದಂತೆ, ಯಾರು? ಹೋಟೆಲ್ ಅಪ್ಸರಾ ಅಂತ ತಲೆ ಕೆಡಿಸಿಕೊಳ್ಳುವಾಗ ಹಿಂದಿನಿಂದ ಯಾರೋ ಬರುವ ಶಬ್ದ ಆಯಿತು. ಅವಳು ತಕ್ಷಣ ಪರದೆಯ ಲಾಕ್ ಮಾಡಿ ಮೊಬೈಲನ್ನು ಎಲ್ಲಿಂದ ಎತ್ತಿಕೊಂಡಿದ್ದಳೋ ಅಲ್ಲಿಯೇ ಇಟ್ಟಳು ಮತ್ತು ಅವಳು ಅಡಿಗೆ ಮನೆಯಲ್ಲಿ ಸದ್ದಿಲ್ಲದೆ ಕೆಲಸ ಮಾಡಲು ಪ್ರಾರಂಭಿಸಿದಳು. ಬೇಗನೆ ಬಂದವನು ಬೇರೆ ಯಾರೂ ಆಗಿರಲಿಲ್ಲ, ಅದು ರಮನ್. ಸುಧಾಳನ್ನ ನೋಡದೆ ಬೇಗನೆ ತನ್ನ ಫೋನ್ ಎತ್ತಿಕೊಂಡು ಜೇಬಿನಲ್ಲಿ ಇಟ್ಟುಕೊಂಡು ನಂತರ ಯಾರಿಗೂ ಏನೂ ಹೇಳದೆ ಆಫೀಸ್ಗೆ ಹೊರಟು ಹೋದ. ಏನೂ ನೋಡೇ ಇಲ್ಲ ಅನ್ನುವ ತರ ಸುಧಾ ತಲೆ ತಗ್ಗಿಸಿದಳು. ಯಾವಾಗ ಬಾಗಿಲು ಮುಚ್ಚಿತೋ ಆಗ ಸುಧಾಳ ಸಂಕಟ ಮತ್ತಷ್ಟು ಹೆಚ್ಚಾಯಿತು. ಏನೋ ಗೊಂದಲವಿದೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಸ್ವಲ್ಪ ಹೊತ್ತು ಅವಳು ಅಲ್ಲಿಯೇ ನಿಂತಳು. ನಂತರ ಒಂದು ದೃಷ್ಟಿಯನ್ನು ತನ್ನ ಅತ್ತೆಯ ಕೋಣೆಯ ಕಡೆಗೆ ಹಾಯಿಸಿದಳು. ಪುಷ್ಪ ಅವರು ಜಪದ ಮಾಲೆಯನ್ನ ಹಿಡಿದು ಜಪ ಮಾಡುತ್ತಿದ್ದರು. ಅಂದು ಸಂಜೆ ಸುಧಾ ಒಂದು ನಿರ್ಧಾರಕ್ಕೆ ಬಂದಳು. ಅವಳು ಮೌನವಾಗಿ ತನ್ನ ವೇಲನ್ನು ತೆಗೆದುಕೊಂಡಳು, ಮೊಬೈಲ್ ತೆಗೆದುಕೊಂಡಳು ಮತ್ತು ಯಾರಿಗೂ ಏನೂ ಹೇಳದೆ ಮನೆಯಿಂದ ಹೊರಗೆ ನಡೆದಳು. ಹಾಗೆ ಹೊರಗೆ ಬರುತ್ತಲೇ ಒಂದು ಆಟೋ ಬಾಡಿಗೆ ಮಾಡಿದಳು. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಮೊಬೈಲ್ ಅನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಅದೇ ಮೆಸೇಜ್ ಪದೇ ಪದೇ ಅವಳ ಕಣ್ಣ ಮುಂದೆ ಬರುತ್ತಿತ್ತು. ಹೋಟೆಲ್ ಅಪ್ಸರಾ, ರೂಮ್ ನಂಬರ್ 105 ಅನ್ನುವುದು. ನಾನು ಯೋಚಿಸುತ್ತಿರುವುದು ಸರಿನಾ? ಇದು ನಿಜವೇ?
ರಮನ್ ಏನಾದರೂ ನಿಜವಾಗ್ಲೂ ಅನ್ನುವ ಪ್ರಶ್ನೆಗಳು ಅವಳ ತಲೆಯನ್ನ ಸುತ್ತಿಗೆಯಿಂದ ಹೊಡೆದಂತೆ ಮಾಡುತ್ತಿದ್ದವು. ಆದರೆ ಈಗ ಹಿಂದೆ ಸರಿಯುವ ಮಾತೇ ಇರಲಿಲ್ಲ. ಆಟೋ ಹೋಟೆಲಿನ ದಾರಿ ಹಿಡಿದಿತ್ತು. ಸುಮಾರು ಅರ್ಧ ಗಂಟೆ ಪ್ರಯಾಣದ ನಂತರ ಅವಳು ಹೋಟೆಲ್ ಮುಂಭಾಗವನ್ನು ತಲುಪಿದಳು. ಅವಳ ಹೃದಯ ಕಂಪಿಸುತ್ತಿತ್ತು. ಅವಳು ತಲೆಯನ್ನು ತನ್ನ ವೇಲಿನಿಂದ ಮುಚ್ಚಿಕೊಂಡಳು. ಅವಳು ದೀರ್ಘವಾಗಿ ಉಸಿರು ತೆಗೆದುಕೊಂಡು ನಿಧಾನವಾಗಿ ಹೋಟೆಲ್ ಗೇಟ್ ಕಡೆಗೆ ಹೋದಳು. ರಿಸೆಪ್ಷನ್ನಲ್ಲಿ ನಿಂತಿದ್ದ ವ್ಯಕ್ತಿ ಅವಳನ್ನ ನೋಡಿ, ಮೇಡಮ್, ನೀವು ಯಾರನ್ನಾದರೂ ಭೇಟಿಯಾಗಲು ಬಯಸುತ್ತೀರಾ ಎಂದು ಕೇಳಿದನು. ಸುಧಾಳು ಮೆಲುಧ್ವನಿಯಲ್ಲಿ, ಹೌದು, ಕೊಠಡಿ ಸಂಖ್ಯೆ 105. ಅವಳು ಮತ್ತೆ ಏನನ್ನು ಹೇಳುವ ಹಾಗೆ ಮೊದಲೇ ಅವನು, ಆ ಕೋಣೆಗೆ ಒಬ್ಬ ಮಹಿಳೆ ಈಗಷ್ಟೇ ಪ್ರವೇಶಿಸಿದ್ದಾಳೆ ಎಂದನು. ಸುಧಾಳ ಉಸಿರು ನಿಂತಿತು. ಅವಳು ಏನೂ ಹೇಳದೆ ಮೆಟ್ಟಿಲುಗಳ ಕಡೆಗೆ ಹೆಜ್ಜೆ ಹಾಕಿದಳು. ಅವಳು ಕೋಣೆಯ ಬಾಗಿಲ ಬಳಿ ತಲುಪಿದಾಗ ಬಾಗಿಲು ಸ್ವಲ್ಪವೇ ತೆರೆದುಕೊಂಡಿತ್ತು. ಅವಳು ಒಳಗೆ ಇಣುಕಿ ನೋಡಿದಳು. ಮತ್ತೆ ಏನು ನೋಡಿದಳೋ ಅದರಿಂದ ಅವಳು ನಿಂತ ನೆಲವೇ ಕುಸಿದಂತೆ ಆಯಿತು. ರಮನ್ ಆ ಮಹಿಳೆಯೊಂದಿಗೆ ಸೋಫಾ ಮೇಲೆ ಅವಳ ಹತ್ತಿರದಲ್ಲಿಯೇ ಕುಳಿತಿದ್ದ. ಅವರ ಸಂಭಾಷಣೆಯಲ್ಲಿ ಒಂದು ವಿಚಿತ್ರವಾದ ನಿಕಟತೆ ಇತ್ತು, ಒಂದು ಗುಪ್ತ ಸಂಬಂಧದಂತೆ. ನಂತರ ರಮನ್ ಇದ್ದಕ್ಕಿದ್ದಂತೆ ಆ ಮಹಿಳೆಯನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡನು. ಸುಧಾಳ ತೆರೆದ ಕಣ್ಣುಗಳು ತೆರೆದೇ ಇದ್ದವು. ರಮನ್ ಆ ಮಹಿಳೆಯ ಕಿವಿಯಲ್ಲಿ, ನಿನ್ನ ಅಪ್ಪುಗೆಯಲ್ಲಿ ಒಂಥರ ನೆಮ್ಮದಿ ಇದೆ, ಒಂಥರ ಸುಖವಿದೆ. ನನ್ನ ಹೆಂಡತಿ ಸುಧಾ ಕೇವಲ ನನಗೆ ಜವಾಬ್ದಾರಿ ಆಗಿದ್ದಾಳೆ ಅಂತ ಹೇಳಿದ. ಸುಧಾಳ ಕೈಯಿಂದ ಮೊಬೈಲ್ ಜಾರಿ ಕೆಳಗೆ ಬಿದ್ದಿತು. ಆಗ ಅವರಿಬ್ಬರ ದೃಷ್ಟಿಯು ಬಾಗಿಲ ಕಡೆಗೆ ಹೋಯಿತು. ಅಷ್ಟರೊಳಗೆ ಸುಧಾ ತಿರುಗಿಕೊಂಡಿದ್ದಳು. ಅವಳು ಅವಸರದಿಂದ ಮೆಟ್ಟಿಲುಗಳಿಂದ ಕೆಳಗೆ ಇಳಿದಳು. ಮೆಟ್ಟಿಲುಗಳಿಂದ ಇಳಿಯುವಾಗ ಪದೇ ಪದೇ ಅವಳನ್ನ ಒಂದು ಪ್ರಶ್ನೆ ಕಾಡುತ್ತಿತ್ತು. ನಾನೇಕೆ ಇವರಿಗಾಗಿ ಎಲ್ಲವನ್ನ ಸಹಿಸಿಕೊಂಡೆ? ಇವರ ನಿಜವಾದ ಮುಖವನ್ನು ನಾನೇಕೆ ಮೊದಲೇ ಗುರುತು ಹಿಡಿಯಲಿಲ್ಲ ಅಂತ. ಸುಧಾಳ ಪಾದಗಳು ಇನ್ನೂ ನಡುಗುತ್ತಿದ್ದವು. ಹೋಟೆಲ್ ಅಪ್ಸರಾದ 2ನೇ ಮಹಡಿ, ಕೊಠಡಿ ಸಂಖ್ಯೆ 105 ಮತ್ತು ಕೋಣೆಯ ಒಳಗೆ ದೃಶ್ಯ ಎಲ್ಲವೂ ಅವಳ ಕಣ್ಣುಗಳ ಒಳಗೆ ಬಂದಿಯಾಗಿತ್ತು. ಆ ಹುಡುಗಿ ಲೋಕದ ಬಗ್ಗೆ ಕಾಳಜಿಯೇ ಇಲ್ಲದವಳಂತೆ ರಮನ್ ತೋಳುಗಳಲ್ಲಿ ಸುತ್ತುವರಿಯಲ್ಪಟ್ಟಿದ್ದಳು. ರಮಣನ ಆ ನಗು, ಅವನ ಕಣ್ಣುಗಳಲ್ಲಿ ಪ್ರೀತಿ. ಸುಧಾ ಒಂದೊಮ್ಮೆ ಅದನ್ನ ತನಗಾಗಿ ಕಂಡವಳು ಈಗ ಬೇರೆಯವಳಿಗಾಗಿ ನೋಡಿದ್ದಳು. ಸುಧಾಳ ಉಸಿರಾಟ ವೇಗವಾಗಿತ್ತು. ಅವಳ ತುಟಿಗಳು ಒಣಗಿದ್ದವು ಮತ್ತು ಅವಳ ಕಣ್ಣುಗಳು ಕಣ್ಣೀರು ಸುರಿಸುವುದನ್ನ ಮರೆತಿದ್ದವು. ನೋವು ಎಷ್ಟು ಆಳವಾಗಿತ್ತೆಂದರೆ ಈಗ ಅವಳು ಅಳಲು ಸಹ ಸಾಧ್ಯವಾಗಲಿಲ್ಲ. ಹೊರಗೆ ಕತ್ತಲಾಗಿತ್ತು. ರಸ್ತೆಯಲ್ಲಿ ವಾಹನಗಳು ವೇಗವಾಗಿ ಚಲಿಸುತ್ತಿದ್ದವು. ಜನರು ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು. ಆದರೆ ಸುಧಾಳಿಗೆ ಸಮಯ ನಿಂತು ಹೋದಂತೆ ತೋರುತ್ತಿತ್ತು. ಅವಳು ತನ್ನ ಸೀರೆಯ ಸೆರಗಿನಿಂದ ಹಣೆಯ ಬೆವರು ಒರೆಸಿಕೊಂಡು ರಸ್ತೆಯ ಪಕ್ಕಕ್ಕೆ ಬಂದು ಒಂದು ಆಟೋ ನಿಲ್ಲಿಸಿದಳು. ಅಕ್ಕ, ನೀವು ಎಲ್ಲಿಗೆ ಹೋಗಬೇಕು ಅಂತ ಆಟೋದವನು ಕೇಳಿದ. ಅಶೋಕ್ ನಗರ, ನಮ್ಮ ಮನೆಗೆ ಅಂತ ಸುಧಾ ಮೆಲ್ಲನೆ ಹೇಳಿದಳು. ಪೂರ್ತಿ ರಸ್ತೆ ಅವಳು ಸುಮ್ಮನೆ ಕುಳಿತು ಹೊರಗೆ ನೋಡುತ್ತಿದ್ದಳು. ಈಗ ಇದನ್ನು ಯಾರಿಗೂ ಹೇಳುವುದು ಬೇಡ, ಅತ್ತೆಗೂ ಹೇಳುವುದು ಬೇಡ, ರಮನ್ಗೂ ಕೇಳುವುದು ಬೇಡ ಅಂತ ಅವಳು ಯೋಚಿಸಿದಳು. ಈ ನೋವು ಅವಳದೇ ಆಗಿತ್ತು ಮತ್ತು ಅವಳು ಅದನ್ನ ತನ್ನೊಳಗೆ ಮೌನವಾಗಿರಿಸುತ್ತಿದ್ದಳು. ಕನಿಷ್ಠ ಪಕ್ಷ ಅವಳ ಆತ್ಮವು ಉತ್ತರಗಳನ್ನು ಕೇಳಲು ಒತ್ತಾಯಿಸುವವರೆಗೆ ಅಂತ. ಮನೆ ಮುಂದೆ ಆಟೋ ನಿಂತ ತಕ್ಷಣ ಸುಧಾ ಶುಲ್ಕ ಪಾವತಿಸಿ ತನ್ನ ಮನೆಯ ಬಾಗಿಲಿನ ಕಡೆಗೆ ಹೋದಳು. ಶಾಂತವಾಗಿ, ಸಂಯಮದಿಂದ. ಆದರೆ ಒಳಗಿನಿಂದ ಅವಳು ಮುರಿದು ಬಿದ್ದಿದ್ದಳು. ಸುಧಾ ಬಾಗಿಲಿನಿಂದ ಒಳಗೆ ಬಂದ ತಕ್ಷಣ ಪುಷ್ಪ ಅವರು ಅಡಿಗೆ ಮನೆಯಿಂದ, ಅರೇ ಸೊಸೆ, ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದರು. ಸುಧಾ ಒಂದು ಕ್ಷಣ ಹಿಂಜರಿದಳು. ಆದರೆ ತಕ್ಷಣ ಅವಳು ಮುಖದಲ್ಲಿ ನಗು ತಂದುಕೊಂಡು, ಎಲ್ಲಿ ಇಲ್ಲ ಅತ್ತೆ, ಇಲ್ಲೇ ಮಾರ್ಕೆಟ್ಗೆ ಹೋಗಿದ್ದೆ, ಹಾಲು ಮತ್ತು ತರಕಾರಿ ತರಲಿಕ್ಕೆ ಅಷ್ಟೇ ಅಂತ ಹೇಳಿದಳು. ಪುಷ್ಪ ಅವರು ಅವಳ ಹತ್ತಿರ ಬಂದು, ಹೇಳಿಯಾದರೂ ಹೋಗಬಾರದೆ, ನೀನು ದೇವಸ್ಥಾನಕ್ಕೆ ಹೋಗಿರಬಹುದು ಅಂತ ನಾನು ಭಾವಿಸಿದ್ದೆ ಅಂದರು. ಸುಧಾಳು ನಗುತ್ತಾ ತಲೆ ಅಲ್ಲಾಡಿಸಿ, ಹೌದು ಅತ್ತೆ, ಇನ್ನು ಮುಂದೆ ಹೇಳಿಯೇ ಹೋಗುತ್ತೇನೆ ಅಂತ ಹೇಳಿದಳು. ಅವಳ ಕಣ್ಣುಗಳಲ್ಲಿ ನೀರು ಇತ್ತು. ಆದರೆ ಅವಳು ತನ್ನ ಕೆಳಗಿರುವ ಕಣ್ಣು ರೆಪ್ಪೆಗಳು ಮತ್ತು ನಿಧಾನವಾಗಿ ನಡುಗುವ ನಗುವಿನೊಂದಿಗೆ ಎಲ್ಲವನ್ನು ಮರೆ ಮಾಡಿದವು. ಪುಷ್ಪ ಅವರು ಅವಳ ತಲೆಯ ಮೇಲೆ ಕೈಯಿಟ್ಟು ನೆವರಿಸುತ್ತಾ, ಸುಸ್ತಾಗಿರಬಹುದು, ನಡಿ, ಸ್ವಲ್ಪ ನೀನು ಕುಳಿತುಕೋ, ನಾನು ಚಹಾ ಮಾಡಲು ಇಡುತ್ತೇನೆ ಅಂದರು. ಸುಧಾ ಏನೂ ಹೇಳದೆ ಸುಮ್ಮನೆ ಒಳಗೆ ಹೋದಳು. ಅವಳು ಕೋಣೆಗೆ ಬಂದ ಕೂಡಲೇ ಬೆಡ್ನ ಮೂಲೆಯಲ್ಲಿ ಕುಳಿತಳು. ಅವಳ ಮುಖ ಇನ್ನೂ ಶಾಂತವಾಗಿತ್ತು. ಆದರೆ ಒಳಗೆ ಬಿರುಗಾಳಿ ಬೀಸುತ್ತಿತ್ತು. ಅವಳು ಕಂಡದ್ದು ಅವಳ ಆತ್ಮವನ್ನ ನಡಗಿಸಿತ್ತು. ಪುಷ್ಪ ಅವರು ಕಪ್ಗೆ ಚಹಾ ಸುರಿಯಲು ಪ್ರಾರಂಭಿಸುತ್ತಿದ್ದಂತೆಯೇ ಡೋರ್ಬೆಲ್ ಬಾರಿಸಿತು. ಅವರು ಸ್ವಲ್ಪ ಜೋರಾದ ಧ್ವನಿಯಲ್ಲಿ, ಸುಧಾ, ನೋಡು ಯಾರೆಂದು, ಬಹುಶಃ ರಮನ್ ಇರಬಹುದು ಎಂದರು. ಸುಧಾ ನಿಧಾನವಾಗಿ ಎದ್ದಳು. ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಬಾಗಿಲ ಕಡೆಗೆ ನಡೆದಳು. ಯಾವಾಗ ಅವಳು ಬಾಗಿಲು ತೆರೆದಳೋ ಆಗ ಎದುರಿಗೆ ಅವರ ಪಕ್ಕದ ಮನೆಯ ಆಶಾ ಎಂದಿನಂತೆ ಬಳುಕುತ್ತಾ ನಿಂತಿದ್ದಳು. ಆಶಾಳು ತಡ ಮಾಡದೆ, ಅರೇ ಪುಷ್ಪಕ್ಕ, ನೀವೇನು ಕೇಳಿಲ್ಲವೇ ಅಂದಳು. ಪುಷ್ಪ ಅವರು ಅಡಿಗೆ ಮನೆಯಿಂದ ಹೊರಗೆ ಬಂದು ನಗುತ್ತಾ, ಅರೇ ಏನಾಯ್ತು ಆಶಾ ಅಕ್ಕ ಅಂದರು. ಮುಂದೆ ಹೇಳಲು ಕಾಯುತ್ತಿರುವಂತೆ ಆಶಾಳು ಅವಸರದಿಂದ, ಅರೇ ಆ ಅಶೋಕ್
ನಿಮ್ಮ ಎದುರಿನ ಮನೆಯಲ್ಲಿ ಇದ್ದಾನಲ್ಲ, ಮತ್ತೆ ಅವನು ಅಮೆರಿಕಕ್ಕೆ ಹೋಗಿದ್ದಾನಲ್ಲ, ಅವನು ಮರಳಿ ಬಂದಿದ್ದಾನೆ. ಮತ್ತೇನ್ ಹೇಳಲಿ ಅಕ್ಕ, ನಿಜವಾಗ್ಲೂ ಅವನು ತನ್ನ ತಂದೆ ತಾಯಿಯ ಹೆಸರು ತಂದ. ಅವನು ಈಗ ಎಷ್ಟೊಂದು ಉನ್ನತ ಸ್ಥಾನದಲ್ಲಿದ್ದಾನೆಂದರೆ ಎಲ್ಲ ನೆರೆಹೊರೆಯವರು ಅವನ ಬಗ್ಗೆ ಮಾತನಾಡುತ್ತಿದ್ದಾರೆ. ಅವನು ದೊಡ್ಡ ಅಧಿಕಾರಿಯಂತೆ, ಸೂಟ್ ಮತ್ತು ಬೂಟುಗಳನ್ನು ಧರಿಸಿ ಕಾರಿನಲ್ಲಿ ಬಂದಿದ್ದಾನೆ ಅಂದಳು. ಪುಷ್ಪ ಅವರ ಕಣ್ಣುಗಳಲ್ಲಿ ಒಂದು ಹೊಳಪು ಮೂಡಿತು. ಓಹೋ, ವಾ, ಎಂತಹ ಸಂತೋಷದ ವಿಷಯ. ನಾನು ಅವನನ್ನು ಬಾಲ್ಯದಿಂದಲೂ ನೋಡುತ್ತಿದ್ದೇನೆ. ಅವನು ತುಂಬಾ ಶ್ರಮಶೀಲನಾಗಿದ್ದನು. ದೇವರು ಪ್ರತಿ ತಾಯಿಗೂ ಅಂತಹ ಮಗನನ್ನು ನೀಡಲಿ ಅಂತ ಹೇಳಿದರು. ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಸುಧಾ ಸುಮ್ಮನೆ ನಿಂತು ಎಲ್ಲವನ್ನ ಕೇಳುತ್ತಿದ್ದಳು. ಅವಳ ಮುಖದ ಮೇಲೆ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಅವಳ ಮನಸ್ಸು ಇನ್ನೂ ಅಲ್ಲಿಯೇ ಸಿಕ್ಕಿಕೊಂಡಿತ್ತು. ಆ ಹೋಟೆಲ್ ಕೋಣೆಯಲ್ಲಿ ರಮನ್ ತೋಳುಗಳಲ್ಲಿ ಬೇರೆಯೊಬ್ಬಳನ್ನ ನೋಡಿದ ನಂತರ ಅವಳೊಳಗೆ ಏನು ಮುರಿದು ಹೋಗಿತ್ತೋ ಈಗ ಅದು ಇನ್ನಷ್ಟು ಛಿದ್ರವಾಗಿತ್ತು. ಅವಳಿಗೆ ಹೊರಗಿನ ಪ್ರಪಂಚದ ವಿಷಯಗಳ ಬಗ್ಗೆ ಕಾಳಜಿಯೇ ಇರಲಿಲ್ಲ. ಇಂದು ಬೇರೆ ಯಾವುದೋ ಸಮಯದಲ್ಲಿ ನಿಂತು ಹೋದಂತೆ ಅವಳು ಇನ್ನೂ ತನ್ನದೇ ಆದ ಆಲೋಚನೆಗಳಲ್ಲಿ ಮುಳುಗಿದ್ದಳು. ಮರುದಿನ ಮಧ್ಯಾಹ್ನ ಪುಷ್ಪ ಅವರು ಮನೆಯ ಹಾಲ್ನಲ್ಲಿ ತರಕಾರಿ ಕತ್ತರಿಸುತ್ತಾ ಕುಳಿತಿದ್ದರು ಮತ್ತು ಸುಧಾ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ಜೋಡಿಸುತ್ತಿದ್ದಾಗ ಬಾಗಿಲಿನ ಗಂಟೆ ಬಾರಿಸಿತು. ಸುಧಾ, ಅದು ಯಾರೆಂದು ನೋಡು ಅಂತ ಪುಷ್ಪ ಅವರ ಧ್ವನಿ ಮಾಡಿದರು. ಸುಧಾ ಬಾಗಿಲು ತೆರೆದ ತಕ್ಷಣ ಒಬ್ಬ ಚುರುಕಾದ ಯುವಕ ಅವಳ ಮುಂದೆ ನಿಂತಿದ್ದ. ನೀಲಿ ಶರ್ಟ್, ತಿಳಿಗಡ್ಡ ಮತ್ತು ಅವನ ಮುಖದಲ್ಲಿ ಆತ್ಮವಿಶ್ವಾಸದ ನಗು. ಅವನು ಅಶೋಕ್ ಆಗಿದ್ದ. ಅವನ ಬಗ್ಗೆ ನಿನ್ನೆ ತಾನೇ ಪಕ್ಕದ ಮನೆಯ ಆಶಾ ಹೇಳಿದ್ದಳಲ್ಲ, ಅದೇ ಅಶೋಕ್. ನಮಸ್ತೆ ಆಂಟಿ, ನಮಸ್ತೆ ಅತ್ತಿಗೆ ಅಂತ ಅಶೋಕನು ನಗುತ್ತಾ ಹೇಳಿದ. ಪುಷ್ಪ ಅವರು ಅವನನ್ನ ಬೆಚ್ಚಿಬಿದ್ದು ನೋಡಿ, ಅರೇ ಅಶೋಕ್ ಮಗನೇ, ನೀನು ತುಂಬಾ ಬದಲಾಗಿದ್ದೀಯಾ, ಎಷ್ಟು ದೊಡ್ಡವನಾಗಿ ಬಿಟ್ಟಿದ್ದೀಯಾ, ಹೊರಗೇಕೆ ನಿಂತಿದ್ದೀಯಾ, ಬಾ ಒಳಗೆ ಅಂತ ಹೇಳಿದರು. ಅಶೋಕ್ ಒಳಗೆ ಬಂದನು. ಸುಧಾ ಹಿಂಚಾಳಿಸುತ್ತಾ ನೀರಿನ ಗ್ಲಾಸನ್ನ ಮುಂದೆ ಚಾಚಿದಳು. ಅತ್ತಿಗೆ ಗೊತ್ತು ಹಿಡಿದಿರಲ್ಲವೇ ಅಂತ ಅಶೋಕ್ ನಗುತ್ತಾ ಕೇಳಿದಾಗ ಸುಧಾ ಮೆಲ್ಲನೆ ನಗುತ್ತಾ, ಗೊತ್ತೇನೋ ಹಿಡಿದೆ, ಆದರೆ ನೀನು ಹೋಗುವಾಗ ಬಹಳ ಚಿಕ್ಕವನಿದ್ದೆ, ಈಗ ಪೂರ್ತಿ ವಯಸ್ಸಿಗೆ ಬಂದಿದ್ದೀಯಾ ಅಂತ ಹೇಳಿದಳು. ಪುಷ್ಪ ಅವರು ನಗುತ್ತಾ, ವಿದೇಶಕ್ಕೆ ಅಂತ ಹೋದವನು ಒಮ್ಮೆಲೆ ಅಂಗ್ರೇಜಿಯಾಗಿ ಬಂದಿದ್ದಾನೆ ಇವನು ಅಂತ ಹೇಳಿದರು. ಅಶೋಕ್ ಜೋರಾಗಿ ನಕ್ಕನು. ಅದೇ ಕ್ಷಣ ಅವನ ಕಣ್ಣುಗಳು ಸುಧಾ ಮೇಲೆ ಬಿದ್ದವು ಮತ್ತು ಅವನು ಮುಗುಳ್ನಗುತ್ತಾ, ಹಾಗಾದರೆ ನೀವು ರಮನ್ ಅಣ್ಣನ ಹೆಂಡತಿ ಅಲ್ವಾ ಅಂತ ಹೇಳಿದನು. ಸುಧಾ ಹೌದು ಅನ್ನುವ ತರ ತಲೆ ಹಾಕಿದಳು. ಅವಳ ಮುಖದಲ್ಲಿ ನಾಚಿಕೆ ಇತ್ತು, ಆದರೆ ಮಾತನ್ನು ತಳ್ಳಿ ಹಾಕಲು ಸಹ ಬಯಸಲಿಲ್ಲ. ಅಶೋಕನು ಕೂಡಲೇ, ರಮನ್ ಅಣ್ಣ ತುಂಬಾ ಅದೃಷ್ಟಶಾಲಿ ಇದ್ದಾನೆ. ನಿಜ ಹೇಳಬೇಕೆಂದರೆ ಯಾರಾದರೂ ಇಂತಹ ಸಂಯಮದ, ಶಾಂತ ಮತ್ತು ಸುಂದರ ಹೆಂಡತಿಯನ್ನು ಪಡೆದಿರುವುದು ತಮ್ಮ ಅದೃಷ್ಟ ಎಂದು ಭಾವಿಸುತ್ತಾರೆ ಅಂದನು. ಅದೇ ಸಮಯದಲ್ಲಿ ರಮನ್ ಬಾಗಿಲಿನಿಂದ ಒಳಗೆ ಬಂದನು. ಅವನ ಮುಖದಲ್ಲಿ ಸಣ್ಣ ದಣಿವು ಇದ್ದಿತು. ಆದರೆ ಅಶೋಕನ ಧ್ವನಿ ಕೇಳಿದ ಕೂಡಲೇ ಅವನು ನಗಲು ಪ್ರಯತ್ನಿಸಿದ. ಯಾರು ಅದೃಷ್ಟಶಾಲಿ ಇದ್ದಾರೆ ಅಂತ ರಮನ್ ನಗುತ್ತಲೇ ಕೇಳಿದ. ಅಶೋಕನು ಏನೋ ಹೇಳಬೇಕು ಅನ್ನುವಷ್ಟರಲ್ಲಿ ಪುಷ್ಪ ಅವರು ಮಧ್ಯದಲ್ಲಿ ಬಾಯಿ ಹಾಕಿ, ನೀನೇ, ಮತ್ಯಾರಿದ್ದಾರೆ, ನನ್ನ ಸೊಸೆ ಲಕ್ಷದಲ್ಲಿ ಒಬ್ಬಳಿದ್ದಾಳೆ, ಆ ದೇವರು ಎಲ್ಲರಿಗೂ ಇಂತಹ ಸೊಸೆಯನ್ನೇ ಕೊಡಲಿ ಅಂತ ಹೇಳಿದರು. ಕೆಲವು ಕ್ಷಣಗಳ ಕಾಲ ವಾತಾವರಣವು ತುಂಬಾ ಹಗುರ ಮತ್ತು ಹರ್ಷಚಿತ್ತದಿಂದ ಕೂಡಿತ್ತು. ಸಂಭಾಷಣೆ ಪ್ರಾರಂಭವಾಯಿತು. ಕಾಲೇಜಿನ ನೆನಪುಗಳು, ನೆರೆಹೊರೆಯವರ ಮಾತುಗಳು ಮತ್ತು ಬಾಲ್ಯದ ಕಿಡಿಗೇಡಿತನಗಳು ಎಲ್ಲವೂ. ಆದರೆ ಸುಧಾಳ ಮನಸ್ಸಿನಲ್ಲಿ ಇನ್ನೂ ಕೂಡ ಬಿರುಗಾಳಿ ಬೀಸುತ್ತಿತ್ತು. ಹೊರಗಿನ ಮುಖದಲ್ಲೇನೋ ನಗುವಿತ್ತು, ಆದರೆ ಒಳಗೆ ಆ ದ್ರೋಹದ ಕೊರತವು ಪ್ರತಿ ಕ್ಷಣವೂ ಅವಳನ್ನ ಒಳಗಿನಿಂದ ತಿನ್ನುತ್ತಿತ್ತು. ಈ ಬದಲಾಗುತ್ತಿರುವ ಕ್ಷಣಗಳು ಅವಳ ಗಾಯಗಳನ್ನು ಗುಣಪಡಿಸುತ್ತವೆಯೇ ಅಥವಾ ಅವುಗಳನ್ನು ಮತ್ತಷ್ಟು ಗೀಚುತ್ತವೆಯೇ ಎಂದು ಅವಳಿಗೆ ಈಗ ಅರ್ಥವಾಗಲಿಲ್ಲ. ರಾತ್ರಿ ಯಾವಾಗ ರಮನ್ ಹಾಸಿಗೆಯ ಮೇಲೆ ಮಲಗಿದನೋ ಆಗ ಸುಧಾ ನಿಧಾನವಾಗಿ ಅವನತ್ತ ನೋಡಿದಳು. ಇಲ್ಲಿಯವರೆಗೆ ಅವಳು ಮೌನವಾಗಿದ್ದಳು, ಆದರೆ ಅವಳ ಕಣ್ಣುಗಳಲ್ಲಿ ಕೆಲವು ಪ್ರಶ್ನೆಗಳು ಗುಳ್ಳೆಗಳಂತೆ ಗುಡುಗುತ್ತಿದ್ದವು. ನಂತರ ಅವಳು ತುಂಬಾ ಶಾಂತ ಆದರೆ ಭಾರವಾದ ಧ್ವನಿಯಲ್ಲಿ, ಯಾರವಳು ಎಂದಳು. ಅಚಾನಕ್ಕಾಗಿ ಬಂದ ಪ್ರಶ್ನೆಗೆ ರಮನ್ ಆಘಾತಕ್ಕೊಳಗಾದಂತೆ ತೋರುತ್ತಿತ್ತು. ಅವನು ಸುಧಾಳನ್ನ ವಿಚಿತ್ರದಿಂದ ನೋಡಿದನು. ಅವನ ಕಣ್ಣುಗಳಲ್ಲಿ ಸ್ವಲ್ಪ ಆಶ್ಚರ್ಯ ಮತ್ತು ಆತಂಕವಿತ್ತು. ನೀನು ಏನು ಹೇಳುತ್ತಿದ್ದೀಯಾ, ಯಾರ ಬಗ್ಗೆ ಮಾತನಾಡುತ್ತಿದ್ದೀಯಾ ಅಂದನು. ಸುಧಾಳ ಕಣ್ಣುಗಳು ಸಿಟ್ಟಿನಿಂದ ಕೆಂಪೇರಿದವು. ಅವಳು ಶಾಂತವಾಗಿರಲು ತನ್ನನ್ನು ತಾನು ಒತ್ತಾಯಿಸಿಕೊಳ್ಳುತ್ತಾ, ಗೊತ್ತಿಲ್ಲದವರಂತೆ ನಟಿಸಬೇಡಿ, ಸ್ಪಷ್ಟವಾಗಿ ಹೇಳಿ, ಹೋಟೆಲ್ ಅಪ್ಸರಾದ 105ನೇ ಕೊಠಡಿಯಲ್ಲಿ ನೀವು ಯಾರ ಜೊತೆ ಇದ್ದೀರಿ ಎಂದಳು. ಒಂದೇ ಕ್ಷಣದಲ್ಲಿ ರಮನ್ ಮುಖದ ಬಣ್ಣ ಉಡುಗಿ ಹೋಯಿತು. ಅವನ ತುಟಿಗಳು ಅದುರುತ್ತಿದ್ದವು ಮತ್ತು ಧ್ವನಿಯು ಮೆತ್ತಗಾಯಿತು. ನೀನು ಅಲ್ಲಿ ಹೇಗೆ ಅಂತ ಇಷ್ಟೇ ಕೇಳಿದ. ನಾನು ಅಲ್ಲೇನು ಮಾಡುತ್ತಿದ್ದೆ ಅನ್ನುವುದು ಕೇಳಬೇಡಿ, ಮೊದಲು ಅಲ್ಲಿ ನೀವೇನು ಮಾಡುತ್ತಿದ್ದೀರಿ ಅಂತ ಹೇಳಿ, ಮತ್ತು ಅದು ಯಾರೊಂದಿಗೆ. ಸುಧಾ ಈಗಲೂ ತನ್ನ ಧ್ವನಿಯನ್ನ ಜೋರು ಮಾಡುತ್ತಿರಲಿಲ್ಲ.
ಆದರೆ ಅವಳ ಪ್ರತಿ ಶಬ್ದವು ರಮಣನ ಹೃದಯವನ್ನ ಸೀಳುತ್ತಿದ್ದವು. ಏನೋ ನೆಪದ ವಿವರಣೆ ಹುಡುಕುತ್ತಿರುವಂತೆ ರಮನ್ ಸ್ವಲ್ಪ ಹೊತ್ತು ಸುಮ್ಮನಿದ್ದ. ನಂತರ ಅವನು, ನೋಡು ಸುಧಾ, ನೀನು ಹೇಗೆ ಯೋಚಿಸುತ್ತಿರುವೆಯೋ ಹಾಗೇನೂ ಇಲ್ಲ ಅಂದನು. ಹಾಗಿದ್ದರೆ ಏನು? ನಿಜ ಹೇಳಿ ರಮನ್, ಈಗ ಮತ್ತಷ್ಟು ಸುಳ್ಳು ಹೇಳಬೇಡೆ ಅಂತ ಕೇಳಿದಳು. ಅವಳ ತಾಳ್ಮೆ ಈಗ ಉತ್ತರ ಹೇಳುತ್ತಿತ್ತು. ಕೋಣೆಯಲ್ಲಿ ಮೌನ ಆವರಿಸಿತು. ರಮನ್ ತಲೆ ತಗ್ಗಿಸಿ ಸುಮ್ಮನೆ ಕುಳಿತಿದ್ದ. ಸುಧಾಳ ಕಣ್ಣಿಂದ ಕಣ್ಣೀರು ಸುರಿಯಲು ಪ್ರಾರಂಭಿಸಿತು. ಆದರೆ ಈ ಬಾರಿ ಅವಳು ಬಲಹೀನಳಾಗಲು ಬಯಸಲಿಲ್ಲ. ಇನ್ನು ನಾನು ಸಹಿಸುವುದಿಲ್ಲ ರಮನ್. ನೀನು ಹೇಳಿದ್ದನ್ನೆಲ್ಲ ಕುರುಡಳಾಗಿ ನಂಬುತ್ತಿದ್ದ ಸುಧಾ ಈಗ ನಾನಲ್ಲ. ಇವತ್ತಲ್ಲದಿದ್ದರೆ ನಾಳೆ ನೀನು ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತದೆ ಅಂತ ದೃಢವಾಗಿ ಹೇಳಿದಳು. ನಂತರ ರಮನ್ ಸಿಟ್ಟಿನಿಂದ ತಲೆ ಎತ್ತಿ, ನೀನೇನು ಯೋಚಿಸಬೇಕೋ ಯೋಚಿಸು, ನಾನು ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ ಅಂದನು. ಉತ್ತರ ಕೊಡಬೇಕಾಗಿಲ್ಲ ಅಂತ ಕೇಳುವಾಗ ಸುಧಾಳ ಧ್ವನಿ ಕಂಪಿಸುತ್ತಿತ್ತು. ಆದರೆ ಈಗ ಅವಳು ಹೆದರುತ್ತಿರಲಿಲ್ಲ. ನಾನು ನಿಮ್ಮ ಪತ್ನಿ ಇದ್ದೇನೆ. ನನ್ನ ಪತಿ ಬೇರೆ ಯಾರೋ ಮಹಿಳೆಯೊಂದಿಗೆ ಹೋಟೆಲ್ ರೂಮ್ನಲ್ಲಿ ಏನು ಮಾಡುತ್ತಿದ್ದ ಅಂತ ತಿಳಿದುಕೊಳ್ಳುವ ಹಕ್ಕು ನನಗಿದೆ ಅಂತ ಹೇಳಿದಳು. ಸಾಕು ಸುಧಾ, ಹೆಚ್ಚು ಮಾತನಾಡಬೇಡ ಅನ್ನುತ್ತಾ ರಮನ್ ಅವಳ ಮೇಲೆ ಕೈ ಎತ್ತಲು ನೋಡಿದ. ಅಷ್ಟರಲ್ಲಿ ಸುಧಾ, ನಿಮಗೆ ಇದನ್ನು ಬಿಟ್ಟು ಬೇರೇನು ಮಾಡಲು ಬರುತ್ತದೆ? ಹೊಡೆಯುವುದನ್ನ ಬಿಟ್ಟು ಏನಾಯಿತು? ಸತ್ಯ ಕೇಳಿ ಹೆದರಿಕೆ ಬರುತ್ತಿದೆಯೇ ಅಂತ ಬೈದಳು. ಮತ್ತೆ ಮುಂದುವರೆದು, ಹೋಟೆಲ್ನಲ್ಲಿ ನೀನು ಯಾರನ್ನು ನಿನ್ನ ತೋಳುಗಳಲ್ಲಿ ಬಂಧಿಸಿ ನಿಂತಿದ್ದೀಯೋ ನಾನು ಅವಳನ್ನ ನೋಡಿದ್ದೇನೆ ರಮನ್, ನನ್ನ ಸ್ವಂತ ಕಣ್ಣುಗಳಿಂದ. ಸುಧಾಳ ಧ್ವನಿ ನಡುಗಳು ಪ್ರಾರಂಭಿಸಿತು. ಒಂದು ಸಣ್ಣ ರಹಸ್ಯ ಬಹಿರಂಗವಾಗಿದೆಯೋ ಎಂಬಂತೆ ರಮನ್ ಮುಗುಳ್ನಕ್ಕನು. ಮತ್ತು ಈಗ ಅದನ್ನ ಮರೆ ಮಾಡುವ ಅಗತ್ಯವಿಲ್ಲ ಎಂದು ಅವನಿಗೆ ಅನಿಸಿತು. ಹಾಗಿದ್ದರೆ ನೀನು ಅದನ್ನ ನೋಡಿದ್ದೀಯಾ? ಒಳ್ಳೆಯದೇ ಆಯಿತು. ಈಗ ಕನಿಷ್ಠವೆಂದರೂ ಈ ನಾಟಕ ಮುಗಿದು ಹೋಯಿತು ಅಂತ ಹೇಳಿದ. ಸುಧಾ ಸ್ತಬ್ಧವಾದಳು. ಅಂದರೆ? ಅವಳು ನಡುಗುವ ಧ್ವನಿಯಲ್ಲಿ ಕೇಳಿದಳು. ಅಂದರೆ ಸುಧಾ, ರಮನ್ ಈಗ ಸಂಪೂರ್ಣ ಉದಾಸೀನತೆಯಿಂದ, ನನಗೂ ನಿನಗೂ ಇನ್ನೂ ಯಾವುದೇ ಸಂಬಂಧವಿಲ್ಲ. ಏನಿತ್ತೋ ಅದು ಬಹಳ ಹಿಂದೆಯೇ ಮುಗಿದು ಹೋಗಿದೆ ಅಂತ ಹೇಳಿದ. ನಾನು ನಿನ್ನ ಹೆಂಡತಿ ಇದ್ದೇನೆ ರಮನ್. ಸುಧಾ ಬಹುತೇಕ ಕಿರಿಚಿದಳು. ಇಷ್ಟು ವರ್ಷಗಳ ಈ ಮದುವೆ, ಈ ಸಂಬಂಧ, ಇದನ್ನೆಲ್ಲ ಹೀಗೆಯೇ ಕೊನೆಗೊಳಿಸುತ್ತೀಯಾ ಅಂದಳು. ರಮನ್ ಈಗ ಎದ್ದು ಕುಳಿತ. ಅವನ ಕಣ್ಣುಗಳಲ್ಲಿ ಸುಸ್ತು ಮತ್ತು ಗೊಂದಲ ಇದ್ದಿತು. ನಿನ್ನ ಜೊತೆ ಇರಲು ನನಗೆ ಉಸಿರುಗಟ್ಟಿಸುವ ಅನುಭವವಾಗುತ್ತಿದೆ. ನನ್ನ ಮತ್ತು ನಿನ್ನ ನಡುವೆ ಈಗ ಏನು ಉಳಿದಿಲ್ಲ. ಯಾವುದೇ ಮಾತಾಗಲಿ ಅಥವಾ ಯಾವುದೇ ಭಾವನೆಯಾಗಲಿ ಇಲ್ಲ. ನೀನು ಏನನ್ನ ನೋಡಲು ಬಯಸಿದ್ದೀಯೋ ಅದನ್ನ ನೀನು ನೋಡಿದ್ದೀಯಾ. ಈಗ ಏನು ಬಾಕಿ ಉಳಿದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ. ಸುಧಾಳ ಕಣ್ಣಿಂದ ಕಣ್ಣೀರು ಧಾರೆಯಾಗಿ ಹರಿಯಿತು. ಹಾಗಿದ್ದರೆ ಇದೇನಾ ನಿಮ್ಮ ಪ್ರೀತಿ? ಇಷ್ಟು ವರ್ಷಗಳ ಸಂಬಂಧ ಅಂತ ಕೇಳಿದಳು. ಸಂಬಂಧ? ರಮನ್ ಕಟುವಾಗಿ ನಕ್ಕು, ಸಂಬಂಧ ಏಕಪಕ್ಷೀಯ ಆಗಿರುತ್ತದೆಯೇ? ನಾನು ಈ ಮದುವೆಯಿಂದ ಸಂತೋಷವಾಗಿದ್ದೇನೆಯೇ ಎಂದು ಯಾವಾಗ ಹೇಳಿದ್ದೆ ಅಂತ ಕೇಳಿದ. ಕೋಣೆಯಲ್ಲಿ ಒಂದು ನಿರವ ಮೌನ ಆವರಿಸಿತು. ಆ ಕೊರೆಯುವ ಮೌನದಲ್ಲಿ ಸುಧಾಳ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ಅವಳು ಏನನ್ನೂ ಹೇಳುತ್ತಿರಲಿಲ್ಲ. ಅವಳು ರಮನ್ನನ್ನೇ ನೋಡುತ್ತಿದ್ದಳು, ಆ ಮನುಷ್ಯನ ಕಡೆಗೆ. ಅವನು ಎಂದೋ ಒಮ್ಮೆ ಜೀವನದ ಉದ್ದಕ್ಕೂ ಜೊತೆಯಾಗಿರುವುದಾಗಿ ಕನಸು ತೋರಿಸಿದ್ದ. ರಮನ್ ಈಗ ದಿಂಬಿನ ಮೇಲೆ ತಲೆ ಇಟ್ಟಿದ್ದ. ನಂತರ ಅವನ ತಣ್ಣನೆಯ ಮತ್ತು ಅಸಡ್ಡೆಯ ಧ್ವನಿಯಲ್ಲಿ, ನೀನು ಈ ಮನೆಯಲ್ಲಿ ನನ್ನೊಂದಿಗೆ ಇರಬೇಕಾದರೆ ಅಮ್ಮನಿಗೆ ಏನೂ ತಿಳಿಯಬಾರದು, ತಿಳಿಯಿತಾ ಎಂದನು. ಸುಧಾ ಅವನನ್ನ ನೋಡಿದಳು. ಆ ಮುಖ ಈಗ ಅವಳಿಗೆ ಅಪರಿಚಿತವೆನಿಸಿತು. ರಮನ್ನ ಕಣ್ಣು ಮುಚ್ಚಿ ಇನ್ನೊಂದು ಬಾಣ ಬಿಟ್ಟ. ಈಗ ಈ ಲೈಟನ್ನು ಆಫ್ ಮಾಡು, ನನಗೆ ನಿದ್ದೆ ಬರುತ್ತಿದೆ ಅಂತ. ಸುಧಾ ನಡುಗುವ ಕೈಗಳಿಂದ ಲೈಟ್ ಆಫ್ ಮಾಡಿದಳು. ಕೋಣೆ ಕತ್ತಲೆಯಾಯಿತು. ಆದರೆ ಸುಧಾಳ ಒಳಗಿನ ಪ್ರಪಂಚದಲ್ಲಿ ಯಾವ ಕಗ್ಗತ್ತಲು ಆವರಿಸಿತ್ತೋ ಈಗ ಅದು ಮತ್ತಷ್ಟು ಆಳವಾಗಿತ್ತು. ರಮನ್ ಸ್ವಲ್ಪ ಹೊತ್ತಿನಲ್ಲಿಯೇ ಏನೂ ಆಗಿಲ್ಲ ಎಂಬಂತೆ ಗೊರಕೆ ಹೊಡೆಯಲು ಪ್ರಾರಂಭಿಸಿದ. ಮತ್ತು ಸುಧಾ, ಅವಳು ಆ ಕತ್ತಲೆಯಲ್ಲಿ ಸದ್ದಿಲ್ಲದೆ ಕುಳಿತಿದ್ದಳು. ಆ ರಾತ್ರಿ ಅವಳು ಕಣ್ಣನ್ನು ಸಹ ಮಿಟುಕಿಸಲಿಲ್ಲ, ಏಕೆಂದರೆ ನಿದ್ರೆ ಅನ್ನುವುದು ಅವಳಿಂದ ಎಷ್ಟೋ ದೂರ ಹೋಗಿತ್ತು. ಮುಂದಿನ ಕೆಲವು ದಿನಗಳಲ್ಲಿ ಅಶೋಕ್ ಮನೆಗೆ ಭೇಟಿ ನೀಡುವುದು ಸ್ವಲ್ಪ ಹೆಚ್ಚಾಯಿತು. ಕೆಲವೊಮ್ಮೆ ಪುಷ್ಪ ಅವರು ಮಾಡಿದ ಚಹಾ ಕುಡಿಯುವ ನೆಪದಲ್ಲಿ ಮತ್ತು ಕೆಲವೊಮ್ಮೆ ಕಾಲೋನಿಯ ಹಳೆಯ ವಿಷಯಗಳ ಬಗ್ಗೆ ಮಾತನಾಡುವ ನೆಪದಲ್ಲಿ ಅವನು ಬಂದು ಕುಳಿತು ಹೋಗುತ್ತಿದ್ದ. ಇಲ್ಲಿಯವರೆಗೆ ಒಂಟಿತನ ಅನುಭವಿಸುತ್ತಿದ್ದ ಸುಧಾ ಅಶೋಕನ ಸಮ್ಮುಖದಲ್ಲಿ ಸ್ವಲ್ಪ ಹಗುರವಾಗಲು ಪ್ರಾರಂಭಿಸಿದಳು. ಅಶೋಕನ ಮಾತುಗಳು ನೇರವಾಗಿರುತ್ತಿದ್ದವು ಮತ್ತು ನಿಜವಾಗಿರುತ್ತಿದ್ದವು. ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಅವನು ಮಾತನಾಡುವಾಗ ಸುಧಾಳ ಕಣ್ಣುಗಳನ್ನ ನೋಡುತ್ತಿದ್ದನು, ಅವಳ ಮೌನವನ್ನು ಅವನು ಕೇಳುತ್ತಿರುವಂತೆ. ಒಂದು ದಿನ ಅಶೋಕ್ ಮನೆಗೆ ಬಂದಾಗ ಸುಧಾ ಅಡಿಗೆ ಮನೆಯಲ್ಲಿದ್ದಳು. ಅವನು ನಗುತ್ತಾ, ನೀವು ಮಾಡುವ ಚಹಾದಲ್ಲಿ ಏನೋ ಮಾಂತ್ರಿಕತೆ ಇದೆ. ನೀವು ವಿದೇಶದಲ್ಲಿದ್ದರೆ ನಿಮ್ಮ ಈ ಚಹಾ ಹಿಟ್ಟಾಗುತ್ತಿತ್ತು ಅಂದನು. ಸುಧಾ ಮುಗುಳ್ನಕ್ಕಳು. ಬಹಳ ದಿನಗಳ ನಂತರ ಅವಳ ಮುಖದಲ್ಲಿ ನಗು ಮರಳಿ ಬಂದಿತ್ತು. ರಮನ್ ಸಂಜೆ ಕಚೇರಿಯಿಂದ ಮನೆಗೆ ಬಂದಾಗ ಸುಧಾ ಮತ್ತು ಅಶೋಕ್ ಡ್ರಾಯಿಂಗ್ ರೂಮ್ನಲ್ಲಿ ನಗುತ್ತಾ ಮಾತನಾಡುತ್ತಿರುವುದನ್ನು ನೋಡಿದ.
ಸುಧಾಳ ಮುಖದಲ್ಲಿ ಮತ್ತೆ ಅದೇ ಹೊಳಪು ಇದ್ದಿತು. ಆದರೆ ಆ ಹೊಳಪು ರಮನ್ಗೆ ಹೊಟ್ಟೆ ಕಿಚ್ಚು ಬರಿಸಿತು. ಆ ರಾತ್ರಿ ರಮನ್ ಊಟದ ಮೇಜಿನ ಬಳಿ ಸುಮ್ಮನೆ ಕುಳಿತಿದ್ದ. ಆಗ ಅವನ ತಾಯಿ, ಏನಾಯ್ತು ಮಗನೇ, ನಿನಗೆ ಸುಸ್ತಾಗುತ್ತಿದೆಯೇ ಅಂದರು. ರಮನ್ ತಲೆ ಅಲ್ಲಾಡಿಸಿದ. ಆದರೆ ಅವನ ಕಣ್ಣುಗಳಲ್ಲಿ ಪ್ರಶ್ನೆಗಳು ಮತ್ತು ಹೊಟ್ಟೆ ಕಿಚ್ಚಿನ ಉಷ್ಣತೆ ಇತ್ತು. ಸುಧಾ ಯಾವುದೇ ವಿವರಣೆಯನ್ನು ನೀಡಲಿಲ್ಲ, ಏಕೆಂದರೆ ಈಗ ಅವಳು ತನ್ನೊಳಗಿನ ಶಕ್ತಿಯನ್ನ ಗುರುತಿಸಲು ಪ್ರಾರಂಭಿಸಿದಳು. ರಮನ್ ಏನನ್ನು ಹೇಳಲಿಲ್ಲ. ಆದರೆ ಈಗ ಅಶೋಕ್ ಬಂದಾಗಲೆಲ್ಲ ಅವನು ಚಡಪಡಿಸಲು ಪ್ರಾರಂಭಿಸುತ್ತಿದ್ದನು. ಕೆಲವು ದಿನಗಳ ನಂತರ ಒಂದು ಸಂಜೆ ಆಕಾಶದಲ್ಲಿ ನಿಧಾನವಾಗಿ ಕಪ್ಪು ಮೋಡಗಳಿಂದ ಆವೃತವಾಗಿರಲು ಪ್ರಾರಂಭಿಸಿತ್ತು. ಗಾಳಿ ಬಲಗೊಳ್ಳುತ್ತಿತ್ತು. ಮರಗಳು ಮತ್ತು ಎಲೆಗಳು ತೀವ್ರವಾಗಿ ಅಲುಗಾಡುತ್ತಿದ್ದವು. ಈಗಾಗಲೇ ಭಾರೀ ಮಳೆಯ ಆಗಮನವನ್ನ ನಿರೀಕ್ಷಿಸಿರುವಂತೆ ತೋರುತ್ತಿತ್ತು. ಒದ್ದೆಯಾಗುವ ವಾಸನೆ ವಾತಾವರಣದಲ್ಲಿ ಹರಡಲು ಪ್ರಾರಂಭಿಸಿತು. ಮಣ್ಣಿನ ಪರಿಮಳ ಗಾಳಿಯಲ್ಲಿ ಹರಡುತ್ತಿತ್ತು. ಸುಧಾ ತರಕಾರಿ ತರಲು ಮಾರ್ಕೆಟ್ಗೆ ಬಂದಿದ್ದಳು. ಅವಳು ತಿಳಿ ಗುಲಾಬಿ ಬಣ್ಣದ ಸೀರೆಯನ್ನುಟ್ಟಿದ್ದಳು. ಜೋರಾದ ಗಾಳಿಯು ಪದೇ ಪದೇ ಅವಳ ಸೆರಗನ್ನ ಜಾರಿಸುತ್ತಿತ್ತು. ಮತ್ತೆ ಮತ್ತೆ ಅವಳು ಅದನ್ನ ಸರಿ ಮಾಡಿಕೊಳ್ಳುತ್ತಿದ್ದಳು. ಗಾಳಿಯ ರಭಸಕ್ಕೆ ಅವಳ ಕೂದಲು ಅವಳ ಮುಖದ ಮೇಲೆಲ್ಲ ಹರಡುತ್ತಿದ್ದವು. ಮತ್ತು ಹಗುರವಾದ ಮಳೆ ಪ್ರಾರಂಭವಾಗುವ ಮೊದಲು ಅವಳು ತನ್ನ ಕೂದಲನ್ನು ನಿರ್ವಹಿಸಲು ಪ್ರಯತ್ನಿಸುತ್ತಿದ್ದಳು ಮತ್ತು ಅವಳು ಬೇಗ ಬೇಗ ಹೊರಡಲು ಪ್ರಾರಂಭಿಸಿದಳು. ನಂತರ ಇದ್ದಕ್ಕಿದ್ದಂತೆ ಅವಳ ಸ್ಯಾಂಡಲ್ ಪಟ್ಟಿ ಹರಿದು ಹೋಯಿತು ಮತ್ತು ಅವಳು ಎಡವಿ ಬೀಳಲು ಪ್ರಾರಂಭಿಸಿದಳು. ಆ ಕ್ಷಣದಲ್ಲಿ ಬಲವಾದ ಕೈ ಅವಳನ್ನ ಹಿಡಿದಿತ್ತು. ಸುಧಾ ಅವರೇ, ಸಂಭಾಳಿಸಿ. ಅವಳ ಉಸಿರು ನಿಂತಂತೆ ಆಯಿತು. ಅವಳು ಮೇಲಕ್ಕೆ ನೋಡಿದಾಗ ಎದುರಿಗೆ ಅಶೋಕ್ ನಿಂತಿದ್ದ. ಅವನ ಹಿಡಿತದಲ್ಲಿ ಬಲವಿತ್ತು ಮತ್ತು ಆತ್ಮೀಯತೆ ಇದ್ದಿತು. ಸುಧಾಳ ಕಣ್ಣುಗಳು ಕೆಲವು ಕ್ಷಣಗಳವರೆಗೆ ಅವನ ಮುಖದ ಮೇಲೆಯೇ ನಿಂತವು. ಆ ಕ್ಷಣ ನಿಂತು ಹೋದಂತೆ ಅವಳಿಗೆ ತೋರುತ್ತಿತ್ತು. ಅಶೋಕ್ ನಗುತ್ತಾ, ಒಂದು ವೇಳೆ ಇನ್ನೊಂದು ಸೆಕೆಂಡ್ ತಡವಾಗಿದ್ದರೆ ನೀವಿಂದು ಸೀದಾ ಆಸ್ಪತ್ರೆಗೆ ಹೋಗಬೇಕಾಗಿತ್ತು ಅಂತ ಹೇಳಿದ. ಸುಧಾ ನಕ್ಕಳು. ಆದರೆ ಆ ನಗು ಹಗುರವಾದ ನಗು, ಹವಾಮಾನದಲ್ಲಿ ಸಾಮಾನ್ಯವಾದ ಪರಿಮಳ ಇದ್ದಂತೆ. ಇಬ್ಬರು ಒಟ್ಟಿಗೆ ನಡೆಯಲು ಪ್ರಾರಂಭಿಸಿದಾಗ ಸುಧಾಳ ಒಂದು ಕೈ ಗೊತ್ತಿಲ್ಲದೆ ಇನ್ನು ಅಶೋಕನ ಕೈಯಲ್ಲಿತ್ತು. ಅವಳ ಮುಖದಲ್ಲಿ ಒಂದು ಹಗುರವಾದ ನಾಚಿಕೆ ನಗು ಇತ್ತು. ಪದಗಳಿಲ್ಲದ, ಕೇವಲ ಭಾವನೆಗಳಿದ್ದ ಶುದ್ಧ, ಸರಳ ಮತ್ತು ಉತ್ಸಾಹಭರಿತ ಕ್ಷಣದ ನಾಚಿಕೆ. ಆಗ ಅಚಾನಕ್ಕಾಗಿ ಗುಡುಗು ಕೇಳಿಸಿತು ಮತ್ತು ಜೋರಾದ ಮಳೆ ಸುರಿಯಲು ಪ್ರಾರಂಭಿಸಿತು. ಹನಿಗಳು ಎಷ್ಟು ದೊಡ್ಡದಾಗಿದ್ದವು ಅಂದರೆ ಅವರಿಬ್ಬರು ನೆನೆಯದೇ ಇರಲು ಸಾಧ್ಯವಾಗಲಿಲ್ಲ. ಸುಧಾ ಅಶೋಕನ ಕಣ್ಣುಗಳನ್ನು ನೋಡುತ್ತಾ, ನಡೀರಿ, ಆ ಚಾವಣಿಯ ಕೆಳಗೆ ನಿಲ್ಲೋಣ ಅಂತ ಹೇಳಿದಳು. ಆದರೆ ತುಂತುರು ಮಳೆ ಆ ಕ್ಷಣವನ್ನ ಇನ್ನಷ್ಟು ವಿಶೇಷವಾಗಿಸಿತು. ಇಬ್ಬರು ಹತ್ತಿರದ ಸಣ್ಣ ಬಾಲ್ಕನಿಯ ಕೆಳಗೆ ನಿಂತು ಒದ್ದೆಯಾಗುತ್ತಿದ್ದರು. ಸುಧಾಳ ಒದ್ದೆಯಾದ ಕೂದಲು ಅವಳ ಮುಖಕ್ಕೆ ಅಂಟಿಕೊಂಡಿದ್ದವು ಮತ್ತು ಅಶೋಕ್ ಅವಳ ಕೈಯನ್ನ ಮತ್ತೊಮ್ಮೆ ಗಟ್ಟಿಯಾಗಿ ಹಿಡಿದುಕೊಂಡನು. ಮಳೆಯ ನಡುವಿನ ಈ ದೃಶ್ಯವು ಒಂದು ಚಲನಚಿತ್ರ ದೃಶ್ಯಕ್ಕಿಂತ ಕಡಿಮೆ ಇರಲಿಲ್ಲ. ಅಲ್ಲಿ ಸಮಯ ನಿಂತು ಹೋದಂತೆ ತೋರುತ್ತಿತ್ತು. ಇಬ್ಬರ ಉಸಿರಾಟವು ಒದ್ದೆಯಾಗಿತ್ತು, ಆದರೆ ಅವರ ಹೃದಯಗಳು ವೇಗವಾಗಿ ಬಡಿಯುತ್ತಿದ್ದವು. ಭಾರೀ ಮಳೆ ಹನಿಗಳ ನಡುವೆ ಸುಧಾ ಮತ್ತು ಅಶೋಕ್ ನಡುವಿನ ಈ ಸಾಮೀಪ್ಯವು ಒಂದು ಸುಂದರ ಕನಸಿನಂತೆ ಇತ್ತು. ಇಬ್ಬರು ಬಾಲ್ಕನಿಯ ಕೆಳಗೆ ಪರಸ್ಪರ ಹತ್ತಿರವಾಗಿದ್ದರು, ಒದ್ದೆಯಾಗುತ್ತಿದ್ದರು ಮತ್ತು ಆ ಸಿಹಿಯಾದ ಕ್ಷಣದಲ್ಲಿ ಮುಳುಗಿದ್ದರು. ಆದರೆ ಈ ಮೌನ ಕ್ಷಣವು ಬೇರೊಬ್ಬರ ಸಹ ನೋಡುತ್ತಿದ್ದರು ಮತ್ತು ಆ ವ್ಯಕ್ತಿ ಬೇರೆ ಯಾರೂ ಆಗಿರದೆ ರಮನ್ ಆಗಿದ್ದ. ಅವನು ಅಲ್ಲಿಂದ ತನ್ನ ಬೈಕಿನಲ್ಲಿ ಮನೆಗೆ ಹೋಗುತ್ತಿದ್ದನು. ಅವನ ಕಣ್ಣುಗಳಲ್ಲಿ ಬೆಂಕಿ ಇತ್ತು, ಹೃದಯದಲ್ಲಿ ಅಸೂಯೆಯ ಸಮುದ್ರವಿತ್ತು. ಮಳೆಯಲ್ಲಿ ನೆನೆದುತ್ತಿದ್ದ ಅವರಿಬ್ಬರನ್ನು ಅವನು ನೋಡಿದನು. ಅಶೋಕನ ಕೈಯಲ್ಲಿ ಸುಧಾಳ ಕೈ, ಅವರ ನಗು, ಒಟ್ಟಿಗೆ ಇರುವುದು ರಮನ್ನ ಹೃದಯ ಬಡಿತವನ್ನ ತಪ್ಪಿಸುತ್ತಿದ್ದವು ಮತ್ತು ಅವನೊಳಗಿನ ಏನೋ ಮುರಿದು ಹೋಯಿತು. ಅವನು ಏನೂ ಹೇಳಲು ಹೊರಟಿದ್ದನು, ಆದರೆ ಪದಗಳು ಅವನ ಗಂಟಲಿನಲ್ಲಿಯೇ ಸಿಲುಕಿಕೊಂಡವು. ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ನೋವು ಮತ್ತು ಸಿಟ್ಟು ಇತ್ತು. ಅದನ್ನು ಮುಚ್ಚಿಟ್ಟುಕೊಳ್ಳುವುದು ಸಾಧ್ಯವಿರಲಿಲ್ಲ. ನಂತರ ಅವನು ಅಲ್ಲಿ ನಿಲ್ಲದೆ ಏನೋ ಹೇಳದೆ ಬೈಕನ್ನ ಹಿಂತಿರುಗಿಸಿಕೊಂಡು ಮನೆಯ ಕಡೆಗೆ ಹೊರಟು ಹೋದ. ಆದರೆ ಈಗ ಅವನ ಮನಸ್ಸಿನಲ್ಲಿ ಏನೋ ಮುರಿದು ಹೋಗುತ್ತಿತ್ತು. ಯಾವಾಗ ಅವನು ಮನೆ ತಲುಪಿದನೋ ಆಗ ಅವನ ತಾಯಿ ಬಾಗಿಲು ತೆರೆದು, ಅರೆ, ನೀನು ಪೂರ್ತಿಯಾಗಿ ಒದ್ದೆಯಾಗಿದ್ದೀಯಾ, ನಡಿ, ಬೇಗನೆ ಬಟ್ಟೆ ಬದಲಿಸು, ಇಲ್ಲದಿದ್ದರೆ ಶೀತವಾಗುತ್ತದೆ. ಈ ಸುಧಾ ಎಲ್ಲಿ ಉಳಿದಳೋ ಗೊತ್ತಿಲ್ಲ. ಹವಾಮಾನ ಸರಿಯಿಲ್ಲ, ತರಕಾರಿ ತರಲು ಹೋಗಬೇಡ ಅಂತ ಹೇಳಿದ್ದೆ, ಆದರೆ ನನ್ನ ಮಾತು ಯಾರು ಕೇಳಬೇಕು ಅಂತ ಹೇಳಿದಳು. ರಮನ್ ಏನೋ ಹೇಳಬೇಕು ಅನ್ನುವಷ್ಟರಲ್ಲಿ ಸುಧಾಳು ಪೂರ್ತಿ ಒದ್ದೆಯಾಗಿ ಒಂದು ಕೈಯಲ್ಲಿ ತರಕಾರಿ ಚೀಲ, ಇನ್ನೊಂದು ಕೈಯಲ್ಲಿ ಹರಿದು ಹೋದ ಚಪ್ಪಲಿ ಹಿಡಿದುಕೊಂಡು ಒಳಗೆ ಬಂದಳು. ಅವಳ ಒದ್ದೆಯಾದ ಸೀರೆ ಮತ್ತು ಕೂದಲನ್ನ ನೋಡಿ ಪುಷ್ಪ ಅವರ ಚಿಂತೆ ಇನ್ನಷ್ಟು ಹೆಚ್ಚಾಯಿತು. ಆದರೆ ಸುಧಾ ಏನೂ ಆಗಿಲ್ಲವೇನೋ ಅನ್ನುವ ತರ ನಗುತ್ತಾ, ಅತ್ತೆ, ಏನೂ ಆಗಿಲ್ಲ, ಎಲ್ಲ ಸರಿಯಾಗಿದೆ, ರಸ್ತೆಯಲ್ಲಿ ಬರುವಾಗ ಚಪ್ಪಲಿ ಹರಿಯಿತು ಅಷ್ಟೇ ಅಂತ ಹೇಳಿದಳು. ರಮನ್ ಕಣ್ಣುಗಳು ಸುಧಾ ಮೇಲೆ ನಿಂತವು. ಸುಧಾ ಒದ್ದೆಯಾಗುತ್ತಿರುವ ದೃಶ್ಯ ಅವನ ಹೃದಯ ಬಡಿತವನ್ನ ಹೆಚ್ಚಿಸಿತ್ತು. ಆದರೆ ಅವನು ಏನನ್ನು ಹೇಳಲಿಲ್ಲ.
ಪುಷ್ಪ ಅವರು ನಗುತ್ತಾ, ಬಾ ಬೇಗ ಬಟ್ಟೆ ಬದಲಿಸು, ನಾನು ಬಿಸಿ ಬಜ್ಜಿ ಮಿರ್ಚಿ ಮಾಡಿದ್ದೇನೆ ಮತ್ತು ಚಹಾ ಕೂಡ ಮಾಡಲು ಇಟ್ಟಿದ್ದೇನೆ, ಬೇಗ ಬಾ ಎಂದರು. ಸುಧಾಳ ಮುಖದಲ್ಲಿ ಬೇರೆಯದೇ ರೀತಿಯ ಕಾಂತಿ ಇತ್ತು. ಅವಳು ನಗುತ್ತಾ, ಹೌದಾ ಅತ್ತೆ, ನಾನು ಈಗಲೇ ಬರುತ್ತೇನೆ, ಕೇವಲ 2 ನಿಮಿಷದಲ್ಲಿ ಅಂತ ಹೇಳಿದಳು. ಅವಳ ಈ ನಗು, ಅವಳ ಮುಖದ ಮೇಲಿನ ಕಾಂತಿಯು ರಮಣ್ಣನನ್ನು ಸ್ವಲ್ಪ ಹೊತ್ತು ಯೋಚಿಸುವಂತೆ ಮಾಡಿತು. ಒಂದೊಮ್ಮೆ ಯಾವ ಸುಧಾ ಭಯಭೀತಳಾಗಿ ಮತ್ತು ಮೌನವಾಗಿರುತ್ತಿದ್ದಳೋ, ಆದರೆ ಈಗ ಅವಳು ಬೇರೆಯದೇ ಮನಸ್ಥಿತಿಯಲ್ಲಿದ್ದಳು. ಮುಕ್ತ, ನಿರಾತಂಕ ಮತ್ತು ಆತ್ಮವಿಶ್ವಾಸದಿಂದ ತುಂಬಿದ್ದಳು. ರಮಣ್ಣನ ದೃಷ್ಟಿಯು ಅವಳ ಮೇಲೆಯೇ ನೆಟ್ಟಿತ್ತು. ಒದ್ದೆಯಾದ ಸೀರೆ, ಮುಖದಲ್ಲಿ ನಗು ಮತ್ತು ಆ ಉಲ್ಲಾಸಕರ ಶೈಲಿಯಲ್ಲಿ ಅವನ ಹೃದಯ ಬಡಿತವನ್ನು ಒಂದು ಕ್ಷಣ ನಿಲ್ಲಿಸಿತು ಮತ್ತು ಅವನಿಗೆ ಏನು ಅನಿಸಿತೋ, ಆದರೆ ಅವನು ತನ್ನ ಮನದ ಭಾವನೆಗಳನ್ನ ಮಾತುಗಳಿಂದ ವ್ಯಕ್ತಪಡಿಸದೆ ಸೀದಾ ತನ್ನ ರೂಮ್ಗೆ ಹೋದ. ಅದು ರವಿವಾರದ ಮುಂಜಾನೆಯಾಗಿತ್ತು. ವಾತಾವರಣ ತುಂಬಾ ತಂಪು ಮತ್ತು ಆಹ್ಲಾದಕರವಾಗಿತ್ತು. ಮನೆಯ ಅಂಗಳದಲ್ಲಿ ಸೂರ್ಯನ ಬೆಳಕಿನ ಕಿರಣಗಳು ನೆಲದ ಮೇಲೆ ಬೀಳುತ್ತಿದ್ದವು. ಆದರೆ ಕೋಣೆಯ ಒಳಗೆ ಸುಧಾಳ ಜಗತ್ತಿನಲ್ಲಿ ಬೇರೆಯದೇ ಬೆಳಕು ಇದ್ದಂತೆ ಅನಿಸಿತು. ಅವಳು ಕನ್ನಡಿಯ ಮುಂದೆ ನಿಂತಿದ್ದಳು ಮತ್ತು ಅವಳು ಕೂದಲನ್ನ ಬಾಚಿಕೊಳ್ಳುತ್ತಾ ಮೃದುವಾಗಿ ನಗುತ್ತಿದ್ದಳು. ಹಳೆಯ ಆದರೆ ಹೃದಯ ಸ್ಪರ್ಶಿ ಹಾಡು ಅವಳ ತುಟಿಗಳನ್ನ ಸ್ವಯಂಚಾಲಿತವಾಗಿ ಬಂದಿತು. ನೀನಿಲ್ಲದ ಹೊತ್ತು ನಾ ಹೇಗೆ ಕಳೆಯಲಿ ಹೇಳು ಅಂತ. ಇವತ್ತು ಅವಳ ಮುಖ ಬೇರೆಯದೇ ರೀತಿಯಲ್ಲಿ ಹೊಳೆಯುತ್ತಿತ್ತು. ಅವಳ ಕೈಗಳಲ್ಲಿ ಬಳೆಗಳ ಮಿನುಗು, ಅವಳ ಕಣ್ಣುಗಳಲ್ಲಿ ಏನೋ ಹೇಳಲಾಗದ ಭಾವನೆ. ಕೆಲವೊಮ್ಮೆ ಅವಳು ತನ್ನ ಕೂದಲನ್ನ ಸರಿಪಡಿಸಿಕೊಳ್ಳುತ್ತಿದ್ದಳು, ಕೆಲವೊಮ್ಮೆ ತನ್ನ ಸೀರೆಯನ್ನ ತಿದ್ದಿಕೊಳ್ಳುತ್ತಿದ್ದಳು. ಬಾಗಿಲ ಹಿಂದೆ ರಮಣ್ ಸುಮ್ಮನೆ ನಿಂತಿದ್ದ. ಅವನ ಕಣ್ಣುಗಳು ಸುಧಾಳ ಮೇಲೆ ನೆಟ್ಟಿದ್ದವು. ಅವನು ಸುಧಾಳನ್ನು ಈ ರೂಪದಲ್ಲಿ ಮೊದಲ ಬಾರಿಗೆ ನೋಡುತ್ತಿದ್ದನು. ತುಂಬಾ ಉತ್ಸಾಹಭರಿತ, ತುಂಬಾ ಸುಂದರ, ಅವನಿಗೆ ತುಂಬಾ ಪ್ರಿಯ, ಮತ್ತು ಆದರೂ ಅವನು ಎಲ್ಲೋ ದೂರದಲ್ಲಿದ್ದ. ರಮಣ್ ಮನಸ್ಸಿಗೆ ಏನೋ ನಾಟಿದಂತೆ ಆಯಿತು. ಯಾವಾಗಿನಿಂದ ಈ ತರ ಆಗುತ್ತಿದೆ ಮತ್ತು ನಾನೆಲ್ಲಿದ್ದೆ ಅಂತ ಅವನು ತನ್ನನ್ನೇ ತಾನು ಕೇಳಿಕೊಂಡ. ಆದರೆ ಉತ್ತರ ಬೇರೆ ಎಲ್ಲೋ ಇತ್ತು. ಸುಧಾಳ ಕಣ್ಣುಗಳ ಹೊಳಪನ್ನು ಅವನು ಇಷ್ಟಪಟ್ಟರೂ ಏನು ಹೇಳಲು ಆಗಲಿಲ್ಲ. ಕೇವಲ ನಿಂತುಕೊಂಡು ನೋಡುವುದಷ್ಟೇ ಆಯಿತು. ತನ್ನದೇ ಜೀವನದ ಪರದೆಯ ಮೇಲೆ ಬೇರೆ ಯಾರದೋ ಜೀವನ ಚರಿತ್ರೆಯನ್ನ ನೋಡುವ ಹಾಗೆ. ಈ ಅತ್ಯಂತ ಆಹ್ಲಾದಕರ ವಾತಾವರಣದಲ್ಲಿ ಇಂದು ಕಾಲೋನಿಯ ದೇವಾಲಯದಲ್ಲಿ ಸಾಮೂಹಿಕ ಭಜನೆ, ಕೀರ್ತನೆ ಮತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮವಿತ್ತು. ಸುತ್ತಲೂ ಹೂವಿನ ಅಲಂಕಾರ ಮತ್ತು ಧೂಪಗಂಧದ ಸುವಾಸನೆಯು ವಾತಾವರಣವನ್ನ ಪವಿತ್ರಕರ ಮಾಡಿತ್ತು. ಅವರು ಪ್ರತಿ ಬಾರಿಯಂತೆ ಎಲ್ಲರಿಗಿಂತ ಮೊದಲೇ ತಲುಪಿದ್ದರು. ಅವರು ರಮಣ್ ಮತ್ತು ಸುಧಾಳನ್ನ ತಮ್ಮ ಜೊತೆಗೆ ಬರಲು ಹೇಳಿದ್ದರು. ಸುಧಾ ಇವತ್ತು ಕೆಂಪು ಮತ್ತು ಬಿಳಿ ಬಣ್ಣದ ಸೀರೆಯಲ್ಲಿ ತುಂಬಾ ಶಾಂತ ಮತ್ತು ಸುಂದರವಾಗಿ ಕಾಣುತ್ತಿದ್ದಳು. ರಮಣ್ ಸ್ವಲ್ಪ ಆಸಕ್ತಿ ಇಲ್ಲದಿದ್ದರೂ ಅವನಿಗೆ ತನ್ನ ತಾಯಿಯ ಮಾತನ್ನ ಮೀರಲು ಸಾಧ್ಯವಾಗಲಿಲ್ಲ. ಆಗ ಅಶೋಕನು ಕೂಡ ಅಲ್ಲಿಗೆ ಬಂದ. ಅವನ ಕೈಯಲ್ಲಿ ಒಂದು ಬುಟ್ಟಿ ಹೂಗಳಿದ್ದವು. ಅದನ್ನು ಅವನು ದೇವಾಲಯದ ಒಳಗೆ ಅರ್ಪಿಸಲು ಬಂದಿದ್ದನು. ಸುಧಾಳನ್ನ ನೋಡಿದ ತಕ್ಷಣ ಅವನು ಅವಳನ್ನ ಒಂದು ಲಘು ನಗುವಿನೊಂದಿಗೆ ನಮಸ್ತೆ ಸುಧಾ ಅವರೇ ಅಂತ ಸ್ವಾಗತಿಸಿದನು. ಸುಧಾಳು ಕೂಡ ನಗುತ್ತಾ ನಮಸ್ತೆ ಅಂತ ಹೇಳಿದಳು. ವಾತಾವರಣ ಶಾಂತವಾಗಿತ್ತು. ಆದರೆ ರಮಣನ ದೃಷ್ಟಿಯು ಪದೇ ಪದೇ ಸುಧಾ ಮತ್ತು ಅಶೋಕನ ಮಾತುಗಳ ಮೇಲೆಯೇ ಇರುತ್ತಿತ್ತು. ಅವಳ ನಗು, ಕಣ್ಣುಗಳಲ್ಲಿನ ಹೊಳಪು ಎಲ್ಲವೂ ರಮಣನನ್ನ ಹಿಂಸಿಸುತ್ತಿದ್ದವು. ದೇವಸ್ಥಾನದಲ್ಲಿ ಪೂಜೆ ಮುಕ್ತಾಯವಾಗಿತ್ತು. ಸೇರಿದ ಜನರು ಪ್ರಸಾದ ತೆಗೆದುಕೊಂಡು ಮರಳಿ ಹೋಗುತ್ತಿದ್ದರು. ಆದರೆ ಅರಳಿ ಮರದ ಬುಡದಲ್ಲಿ ಸ್ವಲ್ಪ ಜನ ಇನ್ನೂ ನಿಂತಿದ್ದರು. ಅಲ್ಲಿ ಸ್ವಲ್ಪ ನೆರಳು ಇದ್ದ ಒಂದು ಮೂಲೆಯಲ್ಲಿ ಮತ್ತು ಗಾಳಿಯು ಶ್ರೀಗಂಧದ ಸೌಮ್ಯ ಪರಿಮಳದಿಂದ ತುಂಬಿತ್ತು. ಅಶೋಕ್ ಮತ್ತು ಸುಧಾ ಅಲ್ಲಿ ನಿಂತಿದ್ದರು. ಸುಧಾಳ ಸೀರೆಯ ಸೆರಗು ಇನ್ನು ತಂಗಾಳಿಯಲ್ಲಿ ಹಗುರವಾಗಿ ಬೀಸುತ್ತಿತ್ತು ಮತ್ತು ಅವಳ ಮುಖದಲ್ಲಿ ಸ್ವಲ್ಪ ತೇವಾಂಶವಿತ್ತು. ಅದು ಆ ಮಳೆಹನಿಗಳನ್ನ ನೆನಪಿಸುತ್ತಿತ್ತು. ಸುಧಾಳ ಸರಳತೆ ಮತ್ತು ನಗುವಿನಲ್ಲಿ ಕಳೆದು ಹೋದ ಅಶೋಕ ಲಘುವಾಗಿ ಮುಗುಳ್ನಕ್ಕು ನಾನು ನಿಮಗೆ ಒಂದು ವಿಷಯ ಹೇಳಬಹುದೇ ಎಂದನು. ಸುಧಾ ಅವನತ್ತ ನೋಡಿ ಹೌದು ಹೇಳಿ ಎಂದಳು. ಅಶೋಕ್ ಕಣ್ಣುಗಳಲ್ಲಿ ಕಿಡಿಗೇಡಿತನದಿಂದ ನೀವು ಇವತ್ತು ತುಂಬಾ ಸುಂದರವಾಗಿ ಕಾಣ್ತಿದ್ದೀರಾ. ನಿಜ ಹೇಳಬೇಕೆಂದರೆ ನಿಮ್ಮನ್ನೇ ಸದಾ ದಿಟ್ಟಿಸಿ ನೋಡಬೇಕು ಅನಿಸುತ್ತಿದೆ ಎಂದನು. ಸುಧಾಗೆ ಸ್ವಲ್ಪ ಮುಜುಗರವಾಯಿತು. ಆದರೆ ನಗು ತಡೆಯಲಾಗಲಿಲ್ಲ. ನೀವು ತಮಾಷೆ ಮಾಡುವ ರೀತಿ ನಿಜಕ್ಕೂ ಅದ್ಭುತವಾಗಿದೆ ಅಂದಳು. ಅಶೋಕ್ ಈಗ ಸ್ವಲ್ಪ ಗಂಭೀರನಾದ. ಇಲ್ಲ ರೀ, ನಿಜವಾಗಿಯೋ, ನಾನು ನನ್ನ ಹೃದಯದಿಂದ ಹೇಳುತ್ತಿದ್ದೇನೆ. ಇಂದು ನೀವು ಬೇರೆಯವರಲ್ಲದಿದ್ದರೆ ಅಂತ ಅಷ್ಟೇ ಹೇಳಿ ಅರ್ಧಕ್ಕೆ ಮಾತನ್ನು ನಿಲ್ಲಿಸಿದ. ಅವನ ಕಣ್ಣುಗಳು ಸ್ವಲ್ಪ ಹಸಿಯಾಗಿದ್ದವು. ಅವನು ಸ್ವಲ್ಪ ಹೊತ್ತು ಸುಧಾಳನ್ನೇ ನೋಡುತ್ತಾ ನಿಂತಿದ್ದ. ಸುಧಾ ಅಪೂರ್ಣ ಮಾತನ್ನು ಕೇಳಿ ಒಳಗಿನಿಂದ ನಡುಗಿ ಹೋದಳು. ಅವಳಿಗೆ ಏನು ಹೇಳಲಾಗಲಿಲ್ಲ. ಅವಳ ಕಣ್ಣುಗಳನ್ನು ಕೆಳಕ್ಕೆ ಇಳಿಸಿದಳು. ಅಷ್ಟರಲ್ಲಿ ಅಶೋಕ್ ಹತ್ತಿರದಲ್ಲಿ ಇಟ್ಟಿದ್ದ ಹೂಗಳಿಂದ ಒಂದು ಗುಲಾಬಿಯನ್ನ ಎತ್ತಿಕೊಂಡು ಸುಧಾಳ ಕೂದಲಿನಲ್ಲಿ ನಿಧಾನವಾಗಿ ಇಟ್ಟು ಈಗ ಪರಿಪೂರ್ಣವಾದಿರಿ ನೀವು ಅಂತ ಮೆಲ್ಲನೆ ಹೇಳಿದ. ಮತ್ತು ಆ ಕ್ಷಣದಲ್ಲಿ ದೂರದಲ್ಲಿ ಒಂದು ಕಂಬದ ಹಿಂದೆ ನಿಂತಿದ್ದ ರಮಣ್ ಇದನ್ನೆಲ್ಲ ನೋಡುತ್ತಾ ಕೇಳುತ್ತಾ ಇದ್ದ. ಸುಧಾಳ ಕಡೆ ಅಶೋಕನ ನೋಟ, ಅವನ ಅಪೂರ್ಣ ತಪ್ಪೊಪ್ಪಿಗೆ,
ಅವಳ ಕೂದಲಲ್ಲಿ ಹೂವನ್ನು ಇಡುವುದು ಎಲ್ಲವೂ ರಮನ್ ಒಳಗೆ ಬೆಂಕಿ ಇಟ್ಟಂತೆ ಆಗುತ್ತಿತ್ತು. ಅವನ ಮುಷ್ಟಿಗಳು ಬಿಗಿಯಾದವು, ಅವನ ಕಣ್ಣ ಗುಡ್ಡೆಗಳು ಹಿಗ್ಗಿದವು. ಆದರೆ ಅವನ ಮುಖದಲ್ಲಿ ಭಯಂಕರ ಮೌನವಿತ್ತು. ಆದರೂ ಅವನು ತಡೆದುಕೊಂಡನು. ಬಹುಶಃ ಪರಿಸ್ಥಿತಿಯಿಂದಾಗಿ, ಬಹುಶಃ ಅವನ ತಾಯಿ ಇರುವ ಕಾರಣದಿಂದಾಗಿ. ಆದರೆ ಅವನು ಒಳಗಿನಿಂದಲೇ ಕುದಿಯುತ್ತಿದ್ದ. ಆಗ ದೇವಸ್ಥಾನದ ಪ್ರಾಂಗಣಕ್ಕೆ ಪುಷ್ಪ ಅವರು ಬಂದರು. ಅವರ ಕೈಯಲ್ಲಿ ಪ್ರಸಾದದ ತಟ್ಟೆ ಇದ್ದಿತು. ಸುಧಾ, ನಡಿ ಸೊಸೆ ನಡಿ, ಮನೆಗೆ ಹೋಗೋಣ ಅಂತ ಹೇಳುತ್ತಾ ಅವರು ಆಚೆ ಈಚೆ ನೋಡಿ, ರಮನ್ ಎಲ್ಲಿ ಹೋದ ಅಂತ ಕೇಳಿದರು. ಸುಧಾ ಏನೋ ಹೇಳಬೇಕು ಅನ್ನುವಷ್ಟರಲ್ಲಿ ಹಿಂದಿನಿಂದ ಬಂದ ರಮನ್, ಅಮ್ಮ ನಾನು ಇಲ್ಲೇ ಇದ್ದೇನೆ ಅಂತ ಹೇಳಿದ. ಅವನ ಮುಖ ಸಾಮಾನ್ಯವಾಗಿತ್ತು, ಆದರೆ ಅವನ ಕಣ್ಣುಗಳಲ್ಲಿನ ಸ್ವಲ್ಪ ಕೆಂಪು ಮತ್ತು ಅವನ ತುಟಿಗಳ ಬಿಗಿತ ಅವನ ಮನಸ್ಥಿತಿಯನ್ನ ಹೇಳುತ್ತಿತ್ತು. ಅವನು ಸುಧಾ ಕಡೆಗೆ ನೋಡಿದನು. ನಂತರ ಕೆಲವು ಕ್ಷಣ ಅಶೋಕನ ಕಡೆಗೆ ನೋಡಿ, ನಡೀರಿ ಹೋಗೋಣ ಅಂತ ಹೇಳಿದ. ಸುಧಾ ಪುಷ್ಪ ಅವರನ್ನ ನೋಡಿ ಮುಗುಳ್ನಕ್ಕು ನಿಧಾನವಾಗಿ ಅವರೊಂದಿಗೆ ನಡೆದಳು. ರಮನ್ ಕೂಡ ಅವಳನ್ನ ಹಿಂಬಾಲಿಸಿದ. ಆದರೆ ಈಗ ಅವನ ನಡಿಗೆಯಲ್ಲಿ ಒಂದು ರೀತಿಯ ಅಶಾಂತಿ ಇತ್ತು. ಅವನಿಗೆ ಉಸಿರುಗಟ್ಟಿದಂತೆ ಅನಿಸಿತು. ಅವನ ಮನಸ್ಸಿನೊಳಗೆ ಜ್ವಾಲಾಮುಖಿ ನಿಧಾನವಾಗಿ ಸ್ಫೋಟಗೊಳ್ಳಲು ಸಿದ್ಧವಾದಂತೆ. ರಮನ್ ಮನಸ್ಸಿನಲ್ಲೇ ಯೋಚಿಸುತ್ತಿದ್ದ, ಸಾಕು ಸಾಕು, ಇದು ಬಹಳ ಆಯಿತು. ಇಂದು ಸ್ಪಷ್ಟವಾಗಿ ಕೇಳೇ ಬಿಡುತ್ತೇನೆ. ಹೀಗೆ ಮೌನವಾಗಿರುವುದು ಇನ್ನೂ ಸಹಿಸಲು ಆಗುವುದಿಲ್ಲ. ನಾನೆಲ್ಲ ನೋಡಿದ್ದೇನೆ ಅಂತ ಸುಧಾಳಿಗೆ ಹೇಳಲೇಬೇಕು. ಆ ನಗು, ಆ ಹೂವು, ಆ ಸಾಮೀಪ್ಯ ಎಲ್ಲವೂ ಮನೆಯ ಕಡೆಗೆ ಸಾಗುತ್ತಿದ್ದಂತೆ ಅವನ ಹೆಜ್ಜೆಗಳು ಹೆಚ್ಚು ಶಾಂತವಾಗಿ ಕಾಣುತ್ತಿದ್ದವು. ರಮನ್ ಮನಸ್ಸು ಹೆಚ್ಚು ಹೆಚ್ಚು ಅನಿಯಂತ್ರಿತವಾಗಿತ್ತು. ನಂತರ ಪುಷ್ಪ ಅವರು, ನೀವಿಬ್ಬರು ಮನೆಗೆ ಹೋಗಿ, ನನಗೆ ಪಂಡಿತರ ಜೊತೆ ಒಂದು ಮುಖ್ಯವಾದ ಕೆಲಸವಿದೆ ಎಂದು ಹೇಳಿ ಹೊರಟು ಹೋದರು. ರಮನ್ ಮತ್ತು ಸುಧಾ ಮನೆಗೆ ತಲುಪಿದ ತಕ್ಷಣ ತನ್ನ ಬೂಟುಗಳನ್ನು ತೆಗೆದು ನೇರವಾಗಿ ತನ್ನ ಕೋಣೆಗೆ ಹೋದ. ಸುಧಾ ಕೂಡ ಕೋಣೆಗೆ ಹೋದಳು. ನಂತರ ರಮನ್ನ ಕೋಪದಿಂದ ಬಾಗಿಲು ಮುಚ್ಚಿ ಜೋರಾದ ಧ್ವನಿಯಲ್ಲಿ, ಅಲ್ಲಿ ನಗುವ ಅವಶ್ಯಕತೆ ಏನಿತ್ತು? ಮತ್ತೆ ಆ ಹೂವು, ಅದನ್ನು ತಲೆಗೆ ಇಡಿಸಿಕೊಳ್ಳುವ ಅವಶ್ಯಕತೆ ಏನಿತ್ತು ಅಂದನು. ಸುಧಾ ಹೈರಾಣಾಗಿ ಅವನತ್ತ ನೋಡಿ, ನಿಮ್ಮ ಮಾತಿನ ಅರ್ಥವೇನು? ನಾನೇನು ತಪ್ಪು ಮಾಡಿದ್ದೇನೆ ಅಂತ ಕೇಳಿದಳು. ಏನು ತಪ್ಪಾಗಿದೆಯಾ? ಅಶೋಕ್ ಮುಂದೆ ನಿಂತು ಹೀಗೆ ಮಾತನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ನೀನು ಹೇಗೆ ನಗುತ್ತಿದ್ದೆ ಅಂದರೆ ಅವನು ನಿನ್ನ ಅಂತ ಹೇಳುವಷ್ಟರಲ್ಲಿ ಸುಧಾ ಜೋರಾದ ಧ್ವನಿಯಲ್ಲಿ ಅಡ್ಡಪಡಿಸಿ, ಸಾಕು, ಇದು ಬಹಳ ಆಯಿತು ರಮನ್, ಇಂದು ನೀನು ನಿನ್ನ ಎಲ್ಲ ಮಿತಿಯನ್ನು ಮೀರುತ್ತಿದ್ದೀಯಾ ಅಂದಳು. ನಂತರ ರಮನ್ ಸ್ವಲ್ಪ ತಡೆದು, ನಾನು ಮೀರುತ್ತಿದ್ದೇನಾ? ನೀನು ಎಂದಾದರೂ ನನಗೆ ಹಾಗೂ ನನ್ನ ಮನೆಯ ಮರ್ಯಾದೆ ಬಗ್ಗೆ ಯೋಚಿಸಿದ್ದೀಯಾ? ಒಬ್ಬ ಮಹಿಳೆ ಅಪರಿಚಿತನೊಂದಿಗೆ ಈ ರೀತಿ ಮಾತನಾಡುವುದು ಎಷ್ಟು ಸೂಕ್ತ? ಅದು ಎಲ್ಲರ ಮುಂದೆ ನಗು ನಗುತ್ತಾ, ಅದು ಕೂಡ ಎಲ್ಲ ರೀತಿಯ ಅಲಂಕಾರಗಳೊಂದಿಗೆ ಅಂದನು. ಸುಧಾಳ ಕಣ್ಣುಗಳಿಂದ ಈಗ ಕಣ್ಣೀರು ಸುರಿಯುತ್ತಿದ್ದವು. ಅವಳು ಸ್ವಲ್ಪ ತಡೆದು, ಹಾಗಾದರೆ ಈಗ ಅಲಂಕಾರ ಮಾಡಿಕೊಳ್ಳುವುದು ಕೂಡ ತಪ್ಪಾ? ಅದೇ ನೀನು ಹೊರಗೆ ಆಫೀಸಿನಲ್ಲಿ ನಿಮ್ಮ ಮಹಿಳಾ ಸಿಬ್ಬಂದಿಯೊಂದಿಗೆ ನಗು ನಗುತ್ತಾ ಮಾತನಾಡುತ್ತೀರಿ, ಸ್ನೇಹಿತರೊಂದಿಗೆ ಹೊರಗೆ ಸುತ್ತಾಡಲು ಹೋಗುತ್ತೀರಿ, ಅದೆಲ್ಲ ಸರಿ ಇರುತ್ತದೆ. ಆದರೆ ನಾನು ಯಾರೊಂದಿಗೂ ಒಂದೆರಡು ಮಾತನಾಡಿದರೆ ಚರಿತ್ರೆ ಹೀನಳಾಗುತ್ತೇನಾ ಅಂತ ಕೇಳಿದಳು. ಸುಧಾ, ನಿನ್ನ ಮಿತಿಯಲ್ಲಿ ಇರು, ಇಲ್ಲದಿದ್ದರೆ ಎಂದು ರಮನ್ ಕೂಗಿದನು. ಮತ್ತು ಅವನು ಕೈ ಎತ್ತಲು ಹೊರಟಿದ್ದಾಗ ಬಾಗಿಲಿನ ಕರೆಗಂಟೆ ಬಾರಿಸಿತು. ರಮನ್ ಸ್ತಬ್ಧನಾದ. ಸುಧಾ ಬೇಗ ಹೋಗಿ ಬಾಗಿಲು ತೆರೆದಳು. ಆದರೆ ಹೊರಗೆ ಯಾರೂ ಇರಲಿಲ್ಲ. ಅಶೋಕ್ ಮಾತ್ರ ಅವಳ ಪರ್ಸ್ ಅನ್ನು ಕೈಯಲ್ಲಿ ಹಿಡಿದುಕೊಂಡು ನಿಂತಿದ್ದ. ಅವನು ಮೆಲ್ಲನೆ, ಸುಧಾ, ನಿನ್ನ ಪರ್ಸ್ ಅಲ್ಲಿ ಬಿದ್ದಿತ್ತು ಅಂತ ಹೇಳಿದ. ರಮನ್ ಜೋರಾಗಿ, ನೋಡು ಬಂದ ನಿನ್ನ ಗೆಳೆಯ, ಈಗ ಇವನೊಂದಿಗೇನೆ ಹೋಗು, ಮತ್ತೇನು ಬೇಕು ನಿನಗೆ? ಹಣ, ಪ್ರೀತಿ ಅಥವಾ ಅಂತ ಹೇಳಿದ. ಸುಧಾ ಕೋಪದಿಂದ ನಡುಗುತ್ತಾ, ಹೌದು, ನನಗೆ ಬೇಕಿತ್ತು ಸ್ವಲ್ಪ ಗೌರವ, ಸ್ವಲ್ಪ ತಿಳುವಳಿಕೆ, ಸ್ವಲ್ಪ ಪ್ರೀತಿ. ಆದರೆ ನಾನು ಅದನ್ನ ನಿಮ್ಮಿಂದ ಎಂದಿಗೂ ಪಡೆಯಲಿಲ್ಲ ಅಂತ ಹೇಳಿದಳು. ಆದರೆ ಅಶೋಕ್ ಕೂಡ ಕೇವಲ ಇದಕ್ಕಾಗಿ ಬಂದಿದ್ದಾನೆ, ಏಕೆಂದರೆ ಅವನು ನನ್ನನ್ನು ಪ್ರೀತಿಸುತ್ತಾನೆ ಮತ್ತು ನನ್ನನ್ನು ಹೇಗೆ ಗೌರವಿಸಬೇಕೆಂದು ಅವನಿಗೆ ಚೆನ್ನಾಗಿ ತಿಳಿದಿದೆ. ಅವನು ನಿನ್ನಂತೆ ಅಲ್ಲ, ಹೊರಗಿನ ವಸ್ತುಗಳನ್ನ ಮೂಸುತ್ತಾ ಅಲೆದಾಡಲು ಅಂತ ಹೇಳಿದಳು. ಸುಧಾಳಿಂದ ಅಂತಹ ಮಾತುಗಳನ್ನು ಕೇಳಿದ ರಮನ್ ಕೋಪಗೊಂಡು ಮತ್ತು ಯಾವಾಗ ಅವನು ಅವಳ ಮೇಲೆ ಕೈ ಎತ್ತಿದನೋ ಆಗ ರಮನ್ನ ಕೆನ್ನೆಗೆ ಒಂದು ಬಲವಾದ ಹೊಡೆತ ಬಿದ್ದಿತು. ರಮನ್ ಕಕ್ಕಾಬಿಕ್ಕಿಯಾಗಿ ನಿಂತ. ಪುಷ್ಪ ಅವರು ಕಣ್ಣಲ್ಲಿ ಕೆಂಡ ಮತ್ತು ಮುಖದಲ್ಲಿ ಸಿಟ್ಟು ತುಂಬಿಕೊಂಡು, ಸಾಕು ಮಾಡು ರಮನ್, ನಾಚಿಕೆ ಆಗಬೇಕು ನಿನಗೆ. ಹೊರಗೆ ನೀನು ಸಂತೋಷದಿಂದ ನಗಾಡುತ್ತಾ ಅಡ್ಡಾಡುವುದು, ಗೆಳೆಯರನ್ನ ಮಾಡಿಕೊಳ್ಳುವುದು ಇದ್ದಾಗ ಎಲ್ಲವೂ ಸರಿ ಇರುತ್ತದೆ. ಆದರೆ ಒಂದು ವೇಳೆ ಸುಧಾ ಹೊರಗೆ ಅಡ್ಡಾಡಿದರೆ, ಸಂತೋಷದಿಂದ ನಕ್ಕರೆ ಅದು ದೋಷವಾ? ಇಂದಿನವರೆಗೂ ಸ್ವತಃ ನೀನೇನು ಮಾಡುತ್ತಿರುವೆ? ಒಮ್ಮೆಯಾದರೂ ಕನ್ನಡಿಯಲ್ಲಿ ನಿನ್ನ ಮುಖ ನೋಡಿಕೊಂಡಿದ್ದೀಯಾ ಅಂತ ಕೇಳಿದರು. ಇಲ್ಲಿಯವರೆಗೆ ಹೆಮ್ಮೆಯ ಮನಸ್ಥಿತಿಯಲ್ಲಿದ್ದ ರಮನ್ ಆ ಹೊಡೆತ ಮತ್ತು ತಾಯಿಯ ಮಾತಿನಿಂದ ಸಂಪೂರ್ಣವಾಗಿ ಸುಂದಾಗಿ ಹೋಗಿದ್ದ. ನಂತರ ಅವನು ಸ್ವಲ್ಪ ಹೊತ್ತು ನಿಂತು, ಅಮ್ಮ, ಬಹಿರಂಗವಾಗಿ ನಮ್ಮನ್ನ ಮೋಸಗೊಳಿಸಲು ಪ್ರಯತ್ನಿಸುತ್ತಿರುವ ಸುಧಾಗೆ ನೀನು ಏನು ಹೇಳುವುದಿಲ್ಲವೇ ಎಂದನು. ನಂತರ ಅವನು ಸುಧಾಳನ್ನ ನೋಡಿ, ಇದು ಬಹಳ ಆಯಿತು ಸುಧಾ,
ಇಂದು ಎಲ್ಲವನ್ನ ಸ್ಪಷ್ಟವಾಗಿ ಹೇಳಿಬಿಡು. ಈ ಅಶೋಕನೊಂದಿಗೆ ನಿನ್ನದೇನು ಸಂಬಂಧವಿದೆ ಅಂತ ಕೇಳಿದ. ಸುಧಾ ಏನನ್ನು ಹೇಳುವ ಮೊದಲೇ ಪುಷ್ಪ ಅವರು, ಮಾನವೀಯತೆಯ ಸಂಬಂಧ, ಅದು ನಿನಗೆ ಎಂದಿಗೂ ಅರ್ಥವಾಗುವುದಿಲ್ಲ. ಸುಧಾ ಮತ್ತು ಅಶೋಕ್ ನನ್ನ ಸೂಚನೆಯ ಮೇರೆಗೇನೆ ಇದನ್ನೆಲ್ಲ ಮಾಡಿದರು. ಹೌದು, ನನ್ನ ಸೂಚನೆಯ ಮೇರೆಗೆ ಅಂತ ಹೇಳಿದರು. ಅಚಾನಕ್ಕಾಗಿ ಒಂದು ರಹಸ್ಯ ತೆರೆದುಕೊಂಡಿದ್ದನ್ನ ಕಂಡವರಂತೆ ರಮನ್ ಕಣ್ಣುಗಳು ಅಗಲವಾದವು. ಏಕೆಂದರೆ ಗಂಡನೊಬ್ಬ ತನ್ನ ಹೆಂಡತಿಯನ್ನು ಕೇವಲ ಆದೇಶ ಕೇಳುವ ಯಂತ್ರವೆಂದು ಭಾವಿಸಿದಾಗ, ಅವಳ ಅಸ್ತಿತ್ವವನ್ನು ಮನೆಯ ಗೋಡೆಗಳೊಳಗೆ ಸೀಮಿತಗೊಳಿಸಿದಾಗ, ಅವಳು ಕೂಡ ಒಬ್ಬ ಮನುಷ್ಯಳು, ಅವಳಿಗೂ ಭಾವನೆಗಳಿವೆ, ಅವಳು ನಗಬಲ್ಲಳು, ಅವಳು ಚೆನ್ನಾಗಿ ಡ್ರೆಸ್ ಮಾಡಿಕೊಳ್ಳಲು ಬಲ್ಲಳು ಅಂತ ಅವಳಿಗೆ ತೋರಿಸುವುದು ಅಗತ್ಯ ಆಗಿರುತ್ತದೆ. ಮತ್ತು ನಿಮ್ಮಂಥವರು ಅವಳನ್ನು ನಿಮ್ಮ ಆಸ್ತಿ ಎಂದು ಮಾತ್ರ ಪರಿಗಣಿಸಿದರೆ ಅವಳ ಮಹತ್ವವನ್ನು ನಾನು ನಿನಗೆ ತೋರಿಸುವುದು ಅಗತ್ಯವಾಗಿತ್ತು ಅಂತ ಪುಷ್ಪ ಅವರು ಹೇಳಿದರು. ಸುಧಾಳ ಕಣ್ಣಿಂದ ನೀರು ಹರಿಯುತ್ತಿತ್ತು. ಆದರೆ ಇಂದು ಅದರಲ್ಲಿ ಹೆದರಿಕೆ ಇರಲಿಲ್ಲ, ಆತ್ಮ ಸನ್ಮಾನ ಇದ್ದಿತ್ತು. ಪುಷ್ಪ ಅವರು ಮುಂದುವರೆದು, ಮತ್ತೆ ಅಶೋಕ್, ಅವನು ಚಿಕ್ಕವನಿಂದಲೇ ನಿನ್ನ ಮಡದಿಯ ಸ್ನೇಹಿತನಾಗಿದ್ದಾನೆ. ಅವನು ಕೇವಲ ಅವಳಿಗೆ ಸಹಕರಿಸುತ್ತಿದ್ದ, ಏಕೆಂದರೆ ಸುಧಾ ಒಂಟಿಯಾಗಿ ಉಳಿದಿದ್ದಾಳೆಂದು ಅವನಿಗೆ ಅನಿಸಿತ್ತು. ಮತ್ತು ನೀನು ಇನ್ನೂ ನಿನ್ನ ನಡವಳಿಕೆಯನ್ನ ಸರಿಪಡಿಸಿಕೊಳ್ಳದಿದ್ದರೆ ಸುಧಾ ನಿನ್ನಂತಹ ವ್ಯಕ್ತಿಯನ್ನು ಬಿಟ್ಟು ಹೋಗಬೇಕೆಂದು ನಾನು ಬಯಸುತ್ತೇನೆ ಅಂತ ಹೇಳಿದರು. ಈಗ ರಮನ್ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ಅವನು ನಿಧಾನವಾಗಿ ಸುಧಾಳ ಕಡೆಗೆ ನೋಡಿದಳು. ಅವಳು ಈಗಲೂ ಕಣ್ಣೀರು ಸುರಿಸುತ್ತಾ ನಿಂತಿದ್ದಳು. ರಮನ್ ತುಂಬಿ ಬಂದ ಗಂಟಲಿನಿಂದ, ಹಾಗಿದ್ದರೆ ಇದೆಲ್ಲ ನನ್ನನ್ನ ಬದಲಾಯಿಸಲು ಮಾಡಿದ್ದ ಅಂತ ವಿಚಿತ್ರದಿಂದ ಕೇಳಿದ. ಸುಧಾಳು ಮೆಲುಧ್ವನಿಯಲ್ಲಿ, ಹೌದು ರಮನ್, ನಾನು ಅದೂರಿ ಹೋಗಲು ಬಯಸಲಿಲ್ಲ ಮತ್ತು ನಾನು ತಲೆಬಾಗಿ ಬದುಕಲು ಬಯಸುವುದಿಲ್ಲ. ನನಗೆ ನಿಮ್ಮಿಂದ ಭರವಸೆ ಇತ್ತು. ಆದರೆ ಈಗ ಭವಿಷ್ಯವು ನಿಮ್ಮನ್ನು ತಿಳುವಳಿಕೆಯ ಮೇಲೆ ಮಾತ್ರ ಅವಲಂಬಿತವಾಗಿದೆ. ನೀವು ಈಗಲಾದರೂ ಅರ್ಥ ಮಾಡಿಕೊಂಡರೆ ಮಾತ್ರ ಅಂತ ಹೇಳಿದಳು. ನಂತರ ಅಶೋಕನು, ರಮನನ್ನ, ನಾನು ಬಾಲ್ಯದಿಂದಲೇ ಸುಧಾಳ ಸ್ನೇಹಿತನಾಗಿದ್ದೇನೆ, ಕೇವಲ ಸ್ನೇಹಿತ. ಈ ನಾಟಕದ ಒಂದು ಭಾಗವಾಗಿದ್ದೆ ಅಷ್ಟೇ. ನೀನು ನಿಜವಾಗಲೂ ಸುಧಾರಿಸಿದ್ದೇ ಆದರೆ ನಿನ್ನ ಪರಿವಾರ ಉಳಿಯುತ್ತದೆ ಅಂತ ನಾನು ಭಾವಿಸಿದೆ ಅಂದನು. ರಮನ್ ಅಲ್ಲಿಯ ನೆಲದ ಮೇಲೆ ಕುಸಿದು ಕುಳಿತ. ಅವನ ಕಣ್ಣೀರು ಈಗ ಕಪಾಳಕ್ಕೆ ಬಂದಿದ್ದವು. ಅವನ ಧ್ವನಿಯು ಈಗ ನಡುಗುತ್ತಿತ್ತು. ಅವನ ಕಣ್ಣೀರು ಈಗ ಮೌನವಾದ ಪಶ್ಚಾತ್ತಾಪದ ಭಾಷೆ ಹೇಳುತ್ತಿದ್ದವು. ಅವನ ದಿಮಾಕು ಈಗ ಮುರಿದು ಬಿದ್ದಿತ್ತು. ಅವನು ನಡುಗುವ ಹೆಜ್ಜೆಗಳಿಂದ ಮುಂದೆ ಬಂದು ಅವನ ತಾಯಿಯ ಕಾಲಿಗೆ ಬಿದ್ದು, ಅಮ್ಮ, ನನ್ನನ್ನ ಕ್ಷಮಿಸು, ನನ್ನಿಂದ ದೊಡ್ಡ ತಪ್ಪಾಗಿದೆ ಅಂತ ಹೇಳುವಾಗ ಅವನ ಗಂಟಲು ತುಂಬಿ ಬಂದಿತ್ತು. ಪುಷ್ಪ ಅವರು ನಿಧಾನವಾಗಿ ಅವನ ತಲೆಯ ಮೇಲೆ ಕೈ ಇಟ್ಟರು. ಆದರೆ ಅವರ ಕಣ್ಣುಗಳು ಈಗಲೂ ಕಠೋರತೆಯಿಂದ ಕೂಡಿದ್ದವು. ಕ್ಷಮೆ ನನ್ನನ್ನು ಕೇಳಬೇಡ ರಮನ್, ಆ ಹುಡುಗಿಯನ್ನ ಕೇಳು. ಅವಳು ನಿನ್ನ ಪ್ರೀತಿ ಮತ್ತು ನಿನ್ನ ಮರ್ಯಾದೆಯ ಹಕ್ಕುದಾರಳಾಗಿದ್ದಳು ಮತ್ತು ಅವಳ ಸ್ನೇಹಿತನಿಗೆ ಕೇಳು. ಅವನು ಕೇವಲ ಅವಳಿಗೆ ಸಹಕರಿಸಿದ್ದಾನೆ ಅಂತ ಹೇಳಿದರು. ರಮನ್ ಕಣ್ಣುಗಳು ಸುಧಾಳ ಕಣ್ಣುಗಳನ್ನ ತಡಕಾಡುತ್ತಿದ್ದವು. ಅವುಗಳಲ್ಲಿ ಇನ್ನೂ ಕೂಡ ಕಣ್ಣೀರು ಇದ್ದವು. ಆದರೆ ಈ ಬಾರಿ ನೋವಿನಿಂದಲ್ಲ, ಅದರಲ್ಲಿ ಒಂದು ದೂರ ಇತ್ತು. ಆದರೆ ಎಲ್ಲೋ ಆಳದಲ್ಲಿ ಮುರಿದು ಹೋದ ಭರವಸೆ ಇನ್ನೂ ಉಸಿರಾಡುತ್ತಿತ್ತು. ರಮನ್ ಮೆಲುಧ್ವನಿಯಲ್ಲಿ, ಸುಧಾ, ನನಗೆ ಅವಕಾಶ ಸಿಗುತ್ತದೆಯೇ? ನಾನು ಎಲ್ಲವನ್ನ ಸರಿಪಡಿಸಲು ಬಯಸುತ್ತೇನೆ. ಒಬ್ಬ ಒಳ್ಳೆಯ ಪತಿ, ಒಬ್ಬ ಒಳ್ಳೆಯ ಮಗನಾಗಲಿಕ್ಕೆ ಪ್ರಯತ್ನಿಸುತ್ತೇನೆ. ನನ್ನನ್ನು ದಯವಿಟ್ಟು ಕ್ಷಮಿಸು ಎಂದು ಹೇಳಿದನು. ಸುಧಾಳ ಕಣ್ಣುಗಳಿಂದ ತೊಟ್ಟಿಕ್ಕುವ ಕಣ್ಣೀರು ಹನಿಗಳು ಅವಳ ಸಿರಿಯ ತುದಿಯಲ್ಲಿ ಲೀನವಾಗುತ್ತಿದ್ದವು. ಅವಳು ಕೆಲವು ಕ್ಷಣಗಳು ಏನನ್ನು ಹೇಳಲಿಲ್ಲ. ನಂತರ ಸ್ವಲ್ಪ ತಲೆ ಬಾಗಿಸಿದಳು, ಏಕೆಂದರೆ ತಾನು ರಮಣನನ್ನು ಕ್ಷಮಿಸಿದ್ದೇನೆ ಅಂತ ಅವಳ ಕಣ್ಣುಗಳ ಮೂಲಕ ಎಲ್ಲವೂ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ನಂತರ ಅಶೋಕ್ ಮುಂದೆ ಹೋಗಿ ರಮನ್ ಭುಜದ ಮೇಲೆ ಕೈಯಿಟ್ಟು ನಗುತ್ತಾ, ಈಗ ನೀನು ಸುಧಾರಿಸಿದ್ದೀಯಾ ಸಹೋದರ, ಮತ್ತು ಇದು ನಮ್ಮ ದೊಡ್ಡ ಗೆಲುವು ಆಗಿದೆ ಅಂತ ಹೇಳಿದ. ಪುಷ್ಪ ಅವರು ಮೂವರನ್ನ ಒಟ್ಟಿಗೆ ನೋಡಿದರು. ಅವರ ಕಣ್ಣುಗಳಲ್ಲಿ ನೆಮ್ಮದಿ ಇತ್ತು. ಅವರು ಬಹಳ ಪ್ರೀತಿಯಿಂದ, ನಡೀರಿ, ಈಗ ಎಲ್ಲರೂ ಊಟ ಮಾಡಿರಿ. ಇಂದು ನನ್ನ ಸೊಸೆ ಅವಳ ಕೈಯಿಂದ ಹಲ್ವಾ ಮಾಡಿದ್ದಾಳೆ ಅಂದರು. ಮೂವರು ಒಟ್ಟಿಗೆ ನಕ್ಕರು. ಸಂಬಂಧಗಳ ನಡುವೆ ಎದ್ದಿದ್ದ ಬಿರುಗಾಳಿ ಈಗ ನಿಂತಿತು ಮತ್ತು ಮೊದಲ ಬಾರಿಗೆ ಪುಷ್ಪ ಅವರ ಮನೆಯಲ್ಲಿ ಶಾಂತಿಯ ತಂಗಾಳಿ ಬೀಸಲಾಗುತ್ತಿತ್ತು. ಸ್ನೇಹಿತರೆ, ಸಂಬಂಧಗಳಲ್ಲಿ ನಂಬಿಕೆ, ಸಂವಹನ ಮತ್ತು ತಿಳುವಳಿಕೆ ಅತ್ಯಂತ ಮುಖ್ಯ. ನಾವು ನಮ್ಮ ಅಹಂಕಾರ ಮತ್ತು ಕೋಪವನ್ನು ಸಂಬಂಧಗಳಿಗಿಂತ ಹೆಚ್ಚಾಗಿ ಇರಿಸಿದಾಗ ಕೇವಲ ನಾವಲ್ಲ, ನಮ್ಮವರಾದವರು ಕೂಡ ಚದುರಿ ಹೋಗುತ್ತಾರೆ. ಕೆಲವೊಮ್ಮೆ ನಾವು ಸತ್ಯವನ್ನ ನೋಡುವುದು ಅದು ನಮ್ಮನ್ನು ಆಘಾತಗೊಳಿಸಿದಾಗ ಮಾತ್ರ. ಆದರೆ ನಾವು ನಮ್ಮ ತಪ್ಪುಗಳನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಿ ಅವುಗಳನ್ನು ನಿಜವಾದ ಹೃದಯದಿಂದ ಸರಿಪಡಿಸಿದರೆ ಪ್ರತಿಯೊಂದು ಮುರಿದು ಬಿದ್ದ ಸಂಬಂಧವನ್ನು ಸರಿಪಡಿಸಬಹುದು. ಒಬ್ಬರ ತಾಳ್ಮೆ ಅವರ ದೌರ್ಬಲ್ಯವಲ್ಲ ಮತ್ತು ಒಬ್ಬರ ಮೌನ ಅವರ ಸಮ್ಮತಿಯಲ್ಲ. ಎಂದಾದರೂ ಅವರ ಒಳ್ಳೆಯತನವನ್ನ ಶಿಕ್ಷಿಸಬೇಡಿ, ಏಕೆಂದರೆ ಅವರು ನಿಮ್ಮೊಂದಿಗೆ ಇಲ್ಲದಿರುವಾಗ ಅವರ ಮೌಲ್ಯ ಅರ್ಥವಾಗುತ್ತದೆ.
ನಿಮ್ಮ ಸಂಬಂಧಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ, ಏಕೆಂದರೆ ನಂಬಿಕೆ ಮುರಿದಾಗ ಅದು ಯಾವುದೇ ಶಬ್ದ ಮಾಡುವುದಿಲ್ಲ, ಆದರೆ ಆಳವಾದ ಪರಿಣಾಮವನ್ನು ಬೀರುತ್ತದೆ. ಈ ಕತೆ ನಿಮಗೆ ಹೇಗನಿಸಿತು? ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನೊಂದು ಕುತೂಹಲಕಾರಿ ಕಥೆಯಲ್ಲಿ ನಿಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.